ಅಂತಹ ಒಂದು ಸ್ನೇಹ ಮತ್ತು ಸಂಬಂಧಕ್ಕೆ ಒಂದು ಉದಾಹರಣೆ ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆ. ಫ್ರೆಂಡ್ಶಿಪ್ ಆ್ಯಂಡ್ ಫೆಲೋಶಿಪ್ ಇಸ್ ದ ಮೇನ್ ಏಮ್ ಆಫ್ ಲಯನಿಸಮ್. ಹಳೆಯ ಬೇರು ಹೊಸ ಚಿಗುರು ಸೇರಿದೊಡನೆ ಮರಸೊಬಗು ಎನ್ನುವ ನಾಣ್ಣುಡಿಯಂತೆ ಈ ಕಲ್ಯಾಣಪುರ ಲಯನ್ಸ್ ಕ್ಲಬ್ಬಿನ ಉದ್ಭವ 1992 ಮೇ 27ರಂದು ಲಯನ್ಸ್ ಕ್ಲಬ್ ಮಂಗಳೂರು ಸದಸ್ಯರಾದ MJF ಲಯನ್ ಡಾಕ್ಟರ್ ಸಂತೋಷ್ ಕುಮಾರ್ ಶಾಸ್ತ್ರಿ ಮಾಜಿ ಜಿಲ್ಲಾ ರಾಜ್ಯಪಾಲರು ಅವರ ಪೌರೋಹಿತ್ಯದಲ್ಲಿ ಮತ್ತು ಲಯನ್ ವಿಕ್ಟರ್ ಎಂ ಡಿಸೋಜಾ ಅವರ ನಾಯಕತ್ವದಲ್ಲಿ ಹುಟ್ಟಿದ ಈ ಗಿಡ ಈಗ 34 ವರ್ಷ ಕಳೆದು ಒಂದು ಹೆಮ್ಮರವಾಗಿ ಬೆಳೆದು ನಿಂತು ಈ ಪರಿಸರದ ಜನರಿಗೆ ಆಸರೆ ಆಗಿರುವುದು ನಮಗೆಲ್ಲರಿಗೂ ತಿಳಿದಿರುವ ವಿಚಾರ. ಲಯನ್ಸ್ ಕ್ಲಬ್ ಕಲ್ಯಾಣಪುರ ಅಂದರೆ ಕೇವಲ ಪರಿಸರ ಜನತೆಯ ಸೇವೆಯನ್ನು ಮಾಡುವುದರ ಜೊತೆಗೆ ಜಿಲ್ಲಾ ಮಟ್ಟದ, ಅಂತರ್ಜಿಲ್ಲಾ ಮಟ್ಟದ ಮತ್ತು ಅಂತರ್ರಾಜ್ಯ ಮಟ್ಟದ ಸೇವೆಯನ್ನು ಮಾಡಿರುವುದು ನಮ್ಮ ಇತಿಹಾಸ. ಕೊರೋನಾ ಸಂದರ್ಭದಲ್ಲಿ ಈ ಪರಿಸರದ ಜನರಿಗೆ ಕಿಟ್ ಹಂಚುವ ಮುಖೇನ, ಶೃಂಗೇರಿಯ ದಲಿತರ ಪರಿಸರದ ನೀರಿನ ಮೂಲಸೌಕರ್ಯ, ಜಯಪುರದ ಪುಟ್ಟ ಮಕ್ಕಳಿಗೆ ಮಂಚವನ್ನು ನೀಡುವ ಮುಖೇನ, ಹೊನ್ನಾವರದಲ್ಲಿ ವೈದ್ಯಕೀಯ ಸೇವೆ ಮಾಡುವ ಮುಖೇನ, ಹಾಗೆಯೇ ನಮ್ಮ ಪರಿಸರದಲ್ಲಿರುವ ಪ್ರತಿಭಾನ್ವಿತ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ವಿಶೇಷಚೇತನ ಮಕ್ಕಳ ಸಬಲೀಕರಣಕ್ಕೋಸ್ಕರ, ನಿರಾಶ್ರಿತರ ಮನೆ ನಿರ್ಮಾಣ, ವೈದ್ಯಕೀಯ ನೆರವು ಬಯಸಿದವರಿಗೆ ಸಹಾಯಹಸ್ತ ನೀಡುತ್ತಾ, ಹಾಗೆಯೇ ರಕ್ತದಾನ ಶಿಬಿರ, ವೈದ್ಯಕೀಯ ಶಿಬಿರ ಮತ್ತು ರಸ್ತೆ ಜಾಗೃತಿ ಬಗ್ಗೆ ಅರಿವು ಮೂಡುವ ಶಿಬಿರ, ಹೀಗೆ 10 ಕಾರ್ಯಕ್ರಮವನ್ನು ನಾವು ಈಗಾಗಲೇ ಮಾಡಿರುತ್ತೇವೆ. ಇದಲ್ಲದೆ ನಮ್ಮ ಲಯನ್ಸ್ನ ಸೇವಾ ಚಟುವಟಿಕೆಗಳು ಹೇಳುವುದಾದರೆ ಜಿಲ್ಲಾ ಮಟ್ಟದ ಸಂಪುಟ ಸಭೆಗಳು, ಪ್ರಾಂತೀಯ ಸಮ್ಮೇಳನಗಳು, ಜಿಲ್ಲಾ ಮಟ್ಟದ ಕ್ರೀಡೋತ್ಸವ, ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿ ನನ್ನ ಹಾಡು ನನ್ನ ನಾಡು, ಕನ್ನಡ ರಾಜ್ಯೋತ್ಸವ, ಹಾಗೆ SP ಬಾಲಸುಬ್ರಹ್ಮಣ್ಯಂ ಸಂವಿಧಾನಕ್ಕೂ, ಹೀಗೆ ಹಲವು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ. ಹಾಗೆ ನಮ್ಮ ಲಯನ್ಸ್ ಜಿಲ್ಲೆಗೆ ಓರ್ವ ಜಿಲ್ಲಾ ರಾಜ್ಯಪಾಲರನ್ನು, 3 ಪ್ರಾಂತೀಯ ಅಧ್ಯಕ್ಷರನ್ನು, ಹಲವಾರು ವಲಯ ಅಧ್ಯಕ್ಷರನ್ನು, ಹಾಗೆ ಸಂಪುಟ ಸದಸ್ಯರನ್ನು ಜಿಲ್ಲೆಗೆ ನೀಡಿದ ನಮ್ಮ ಈ ಲಯನ್ಸ್ ಕಲ್ಯಾಣಪುರ ಇಂದು ಮತ್ತೊಂದು ಸಮರ್ಥ ನಾಯಕನಿಗೆ ಈ ಲಯನ್ಸ್ನ ಚಿಕ್ಕಾಣಿ ನೀಡಲು ಎಂದು ನಾವು ಇಂದು ಸನ್ನದ್ಧರಾಗಿದ್ದೇವೆ. ಅಂತಹ ಈ ಪದಪ್ರಧಾನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ನಮ್ಮ ಲಯನ್ಸ್ ಬಂಧುಗಳಿಗೆ, ಹಾಗೆ ಇಂದಿನ ಅಧ್ಯಕ್ಷರಾಗಿ ಸ್ವೀಕಾರ ಮಾಡುವಂಥ MJF ಲಯನ್ ವಿಲ್ಸನ್ ಫರ್ನಾಂಡಿಸ್ ಅವರ ಅಭಿಮಾನಿಗಳು, ವಿದೇಶಿಗಳು, ಬಂಧುಗಳು ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರೆ, ನಾನು MJF ಲಯನ್ ರಾಮಕೃಷ್ಣ ಶೆಟ್ಟಿಗಾರ್ ಹಾಗೂ ನನ್ನೊಂದಿಗೆ ಲಯನ್ ಶ್ರೀಮಂತ್ ಕುಲಾಸು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಮೊದಲನೇದಾಗಿ ಈ ದಿನದ ಸಭಾಧ್ಯಕ್ಷ ವಹಿಸುವಿಕೆ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಲಯನ್ ರಿಚಾರ್ಡ್ ಕಾಸ್ಟೋ ಮತ್ತು ಲಯನ್ ಟಾಲ್ಬರ್ಟ್ ಡಿಸೋಜರ್ ಅವರು ವೇದಿಕೆ ಬರಬೇಕು ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಲಯನ್ ಉದಯ್ ಕುಮಾರ್ ಕೂಡ ವೇದಿಕೆ ಬರಬೇಕು ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಜಿಲ್ಲಾ ಸಂಪುಟ ಕಾರ್ಯದರ್ಶಿ, ರೀಜನ್ ಚೇರ್ಮನ್ ಲಯನ್ ಕರುಣಾಕರ್ ಬಗೇರ, ರೀಜನ್ ಸೆಕ್ರೆಟರಿ, ಹಾಗೆ ಜೋನ್ ಚೇರ್ಮನ್ ಇದ್ರೆ ಅವರು ವೇದಿಕೆ ಬರಬೇಕು ಕೇಳ್ಕೊಳ್ತಾ ಇದ್ದಾರೆ. ಈ ದಿನ ನಮ್ಮ ಪದಪ್ರದಾನ ಕಾರ್ಯಕ್ರಮವನ್ನು ನೆರವೇರಿಸುವರೆ ಆಗಮಿಸುವಂತ ನಮ್ಮ ಪ್ರಥಮ ಜಿಲ್ಲಾ ರಾಜ್ಯಪಾಲರಾಗಿರುವ ಲಯನ್ ಹರಿಪ್ರಸಾದ್ ಅವರನ್ನು ಲಯನ್ ಹೊಸವಾಡಿಸುವ ತಗೊಳ್ಬೇಕಿದ್ದಾರೆ. ದಯವಿಟ್ಟು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಕಾಲರನ್ನು ಎಕ್ಸ್ಚೇಂಜ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ರೀಜನ್ ಸೆಕ್ರೆಟರಿ ಅವರು ವೇದಿಕೆಗೆ ಹೋಗಬೇಕು ಕೇಳ್ಕೊಳ್ತಾ ಇದ್ದಾರೆ. Now I request our President, Richard Clasco, please call the meeting to order. I, Richard Clasco, President of Kalyanpur Lions Club, hereby order this meeting and the event of this program today. Now, flag salutation by Lion Citizen.
ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದನ್ನು ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೈಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ಪೌರನು ಅದರ ಕೀರ್ತಿಯನ್ನು ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಡುವಂತೆ ಮಾಡುತ್ತೇವೆ. Now I request all the audience to give 1 minute silence prayer to our world peace, and also 1 minute silence prayer for our senior line leader MJF Line Sugod Kumar is hospitalized, and also his wife has been released last week, so just wait for 2 minutes for prayer. Thank you. It's a time now for the President to welcome all the audience. Good evening all. ಶುಭ ಸಂಜೆ. ಮೊದಲಿಗೆ ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ಆಲ್ಮೈಟಿ ಗಾಡ್ ಫಾರ್ bestowing this evening for us. We are Kalyanpur Club. Welcome you all. I, the President Richard Crasto, along with my new to-be President Wilson Fernandez, hereby welcome all the dignitaries. Beautiful evening tonight, and you all have gathered here to witness the installation ceremony of our club. Our club has a history of 35 years. We thank God for all the help and favors He has bestowed upon us. I thank all our members, our fellow members, all the past presidents, and few of them are not with us. I have to remember them because they have built this club from the beginning. Now it's 35 years. Thank you all the dignitaries who are presided here. One and all, you all are here for the good wishes. I have to thank my fellow members that throughout my whole Lionistic years, they supported me, they gave me all the help and good things that I required. Thank you, my dear fellow members. I wish our would-be President Lion Wilson and his team to take care of our club, and I am sure that everything will go ahead. I see a new member coming, that is Keman, and we are from all Tonse. Thank you all from Tonse. Thank you Kalyanpura, Jai Kalyanpura, long live Lionism. Thank you one and all. And if I have forgotten anyone, please excuse me. Thank you one and all. Thank you also for taking us a great height in our Lionism for the year 25-26. Now I request our Lion Secretary Talbot, please read out the report of last 1 year in a brief. Hello, good evening, Lions. All the dignitaries on the dais and off the dais. Sorry, because the report, our actual secretary had met an accident, and so he is not able to come up to the dais because of the leg injury. So I have to read in the absence of Lion Jerome Lewis this report. So there may be some
mistakes in the report because it was translated through Google from English to Kannada. So there may be some grammatical errors. Please excuse me. ಲಯನ್ಸ್ ಕ್ಲಬ್ ಕಲ್ಯಾಣಪುರ ಬಾರ್ಪೂರ್ ಸೇಂಟ್ ಪೀಟರ್ಸ್ ಚರ್ಚಿನ ಪ್ಯಾರಿಷ್ ಪ್ರೀಸ್ಟ್ ಇವರಿಗೆ ಒಬ್ಬ ಬಡ ವ್ಯಕ್ತಿಗೆ ಸೇರಿದ ಕುಸಿದ ಮನೆಯ ದುರಸ್ತಿಗಾಗಿ 10,000 ರೂಪಾಯಿಯನ್ನು ಸೆಪ್ಟೆಂಬರ್ 1ರಂದು ಹಸ್ತಾಂತರಿಸಿದೆ. ಭಾಗವಹಿಸಿದವರು ಲಯನ್ ಆಸ್ವಾಲ್ಡ್ ಜೆರೋಮ್ ಅವರಿಗೆ ಧನ್ಯವಾದಗಳು. ಕಲ್ಯಾಣಪುರ ವೃದ್ಧಾಶ್ರಮ ಸ್ವರ್ಗ ಆಶ್ರಮ ಕೊಳಲಗಿರಿಗೆ ಭೇಟಿ ನೀಡಿ ಆಶ್ರಮ ವಾಸಿಗಳಿಗೆ ಅಕ್ಕಿ ಮತ್ತು ತಿಂಡಿಗಳ ಚೀಲವನ್ನು ದಾನ ಮಾಡಿದ್ದು. ಸೇವಾ ಚೆಕ್ ಆಗಸ್ಟ್ 15ರಂದು ಪುತ್ತೂರಿನ LVP ಶಾಲೆಯಲ್ಲಿ 2025ರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದೇವೆ. ನಮ್ಮ ಕ್ಲಬ್ 7 ಮರದ ಸಸ್ಯಗಳನ್ನು ಆಗಸ್ಟ್ 15ರಂದೇ ದಾನ ಮಾಡಿದ್ದು. ಮರ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಾನ ಮಾಡಿದ್ದೇವೆ. ಲಯನ್ಸ್ ಕ್ಲಬ್ ಕಲ್ಯಾಣಪುರ ಆಗಸ್ಟ್ 15, 2020ರಂದು ಪಡಾವ್ ಮುಂಚಿ ಮಣಿಪಾಲದಲ್ಲಿ ಲಯನ್ ನಂದಕಿಶೋರ್ ಅವರು ಆಯೋಜಿಸಿದ ಸ್ವಾತಂತ್ರ್ಯ ಸ್ಮರಣಾರ್ಥ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಸೆಪ್ಟೆಂಬರ್ 5, 2025ರಂದು ಶಿಕ್ಷಕರ ದಿನಾಚರಣೆ ಅಂಗವಾಗಿ 2 ರಿಟೈರ್ಡ್ ಶಿಕ್ಷಕಿಯರನ್ನು ಸನ್ಮಾನಿಸಿದ್ದೇವೆ. ಇವರು ಶ್ರೀಮತಿ ಐರಿನ್ ಮೆನೆಜೆಸ್ ಮತ್ತು ಶ್ರೀಮತಿ ಎವ್ಜೀನ್ ರಿಬೆಲ್ಲೋ. ಇದು ಕಲ್ಯಾಣಪುರದ ಈಡನ್ ಪರಂಪರೆಯಲ್ಲಿರುವ ಮಿಲಾಗ್ರಿಸ್ ಪ್ರೌಢಶಾಲೆ ಕಲ್ಯಾಣಪುರದಲ್ಲಿ ನೆರವೇರಿತು. ಸಂತ ಮದರ್ ತೆರೆಸಾ ದಿನವನ್ನು ಸೆಪ್ಟೆಂಬರ್ 5ರಂದು ಮಕ್ಕಳು, ಬಡವರು, ನಿರ್ಗತಿಯರು ಮತ್ತು ಕುಷ್ಠರೋಗ ಪೀಡಿತ ರೋಗಿಗಳಿಗೆ ಅವರ ದಾನ ಮತ್ತು ಅವರ ಜೀವನ ಸಮರ್ಪಣೆಯನ್ನು ಸ್ಮರಿಸುವ ಮೂಲಕ ಆಚರಿಸಲಾಯಿತು. ಫಾದರ್ ಫರ್ಡಿನಾಂಡ್ ಗಾನ್ಸಾಲ್ವಿಸ್ ಅವರು ಈಡನ್ ಹೆರಿಟೇಜ್ ಕಲ್ಯಾಣಪುರದಲ್ಲಿ ಶಿಕ್ಷಕರ ದಿನದಂದು ಮದರ್ ತೆರೆದವರನ್ನು ಸ್ಮರಿಸುವ ಮೂಲಕ ಆಶೀರ್ವದಿಸಿದರು. ಬೇರೆ ತುಂಬ ಉಂಟು. ಅದು ಆ್ಯಕ್ಚುಲಿ ಅದು ಇಲ್ಲಿ ಟ್ರಾನ್ಸ್ಲೇಟ್ ಆದಾಗ ಒಂದು ಪೇಜ್ ಮಿಸ್ ಆಗಿದೆ. ಹಾಗಾಗಿ ಬೇರೆ ತುಂಬ ನಮ್ಮ ಲಯನ್ಸ್, ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಲಯನ್ ರಿಚರ್ಡ್ ಕಾಸ್ಟ್ ಅವರೇ ಸುಮಾರು ಪ್ರೋಗ್ರಾಮ್ ಮಾಡಿದ್ದಾರೆ. ಅವರಿಗೆ ಹೇಳಿ ಬದಲು 1 ಗಂಟೆ ಪ್ರೋಗ್ರಾಮ್ ಉಂಟು. ಹಾಗಾಗಿ ನಾನು ಸಮಾವೇಶದ ಅಭಾವಕ್ಕಾಗಿ ಆದಷ್ಟು ಚುಟುಕಾಗಿ ಹೇಳಿದ್ದೇನೆ. ಲಾಂಗ್ ಲಿವ್ ಲಯನ್. Thank you, Lion Talbot, on behalf of our Secretary, Lion Jerome Lewis, for a brief report. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಇದೀಗ 2026-27ನೇ ಸಾಲಿನ ಲಯನ್ಸ್ ಕ್ಲಬ್ ಕಲ್ಯಾಣಪುರದ ನೂತನ ಕಾರ್ಯಕಾರಿ ಸಮಿತಿಯ ಪದ ಪ್ರದಾನ ಮಾಡುವಂತಹ ಸಂದರ್ಭ. ಈ ಶುಭ ಸಂದರ್ಭದಲ್ಲಿ ಇಂದಿನ ಪದ ಪ್ರದಾನ ಅಧಿಕಾರಿಯಾಗಿರುವರು ತನ್ನ ನಾಯಕತ್ವದ ಮೂಲಕವಾಗಿ ಈ ಸಮಾಜಕ್ಕೆ ವಿಶೇಷವಾದ ಕೊಡುಗೆ ನೀಡುತ್ತಿರುವವರು. ಮಾತ್ರವಲ್ಲದೆ ಲಯನ್ಸ್ ಜಿಲ್ಲೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸದಸ್ಯನಾಗಿದ್ದುಕೊಂಡು ಬೇರೆ ಬೇರೆ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದವರು. ಇಂದಿನ ಪದ ಪ್ರದಾನ ಕಾರ್ಯಕ್ರಮದ ಅಧಿಕಾರಿಯಾಗಿರುವಂತವರು ಜಿಲ್ಲೆಯ ಪ್ರಥಮ ಉಪ ಗವರ್ನರ್ PMJF ಲಯನ್ ಹರಿಪ್ರಸಾದ್ ರೈ ಅವರ ಪರಿಚಯವನ್ನು ಸಭೆಗೆ ಇಡಲಿಕ್ಕಿದ್ದಾರೆ. ಜಿಲ್ಲಾ ರೂರಲ್ ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿರುವಂತಹ ಶ್ರೀ ರಾಮದಾಸ್ ಶೆಟ್ಟಿಗ. Presiding officer, Lion Jerome Richard Castro, and all the Lion dignitaries on the dais and off the dais, and all the invitees, Lion members. Now I am going to introduce today's chief guest, first Vice District Governor for District PMJF Lion, Hari Prasad Rai. He is born in Puttur, Dakshina Kannada district. Parents are from agricultural family. Had his early education at Saint Philomena College, Puttur. He has done his masters in public health and has a PhD from Mysore University. He joined Lionism in the year 2006 as a charter president of Murdeshwar Club of Lions District, Goa 317B. Then he took transfer to Udupi and served in
various Lions district level positions, including district league coordinator, regional chairperson, LCF district coordinator, etc. By profession, working as professor in public health at Fortune College of Health Science at Brahmawar and Udupi. He has established his own firm and working as chairman of the group, measures HPR group of institutions at Manipal and other various districts of Karnataka, which are offering various levels of nursing and paramedical courses. He is also managing director of HPR Films, which is producing Tulu and Kannada films. He is also president of Udupi District Athletic Association, as a treasurer of Udupi District Scouts and Guides, as patron member of Indian Red Cross and World Federation of Burns Association, served as director in Udupi Chamber of Commerce and Industry. He was also NOCS president during his college days and at present serving as secretary in Karnataka Pradesh Congress Committee. Happily married to Vijayata Rai and blessed with one daughter, Anika Rai. Here before I introduce our installation officer, Hari Prasad Rai, and requesting to install the today's new team. Thank you. ಧನ್ಯವಾದಗಳು. ಪದ ಪ್ರಧಾನ ಅಧಿಕಾರಿಯ ಪರಿಚಯವನ್ನು ಸಭೆಗೆ ಇಟ್ಟಂತ ಶ್ರೀಯುತ ಲಯನ್ ರಾಮದಾಸ್ ಶೆಟ್ಟಿಗಾರ್ ಅವರಿಗೆ ಕೃತಜ್ಞತೆಗಳು. ಈ ದಿನ ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿರುವಂತ ಅತಿಥಿಗಳಿಗೆ ಹೂ ನೀಡಿ ಸ್ವಾಗತಿಸಲು ಅಧ್ಯಕ್ಷರಲ್ಲಿ ವಿನಂತಿ ಇದೆ. ಧನ್ಯವಾದಗಳು. ಇದೀಗ ನೂತನ PSTಗಳ ಪರಿಚಯವನ್ನು ಸಭೆಗೆ ಇಡಲಿಕ್ಕಿದ್ದೇವೆ. ಅದರ ಬಳಿಕ 2026-27ನೇ ಸಾಲಿನ ನೂತನ ಕಾರ್ಯಕಾರಿ ಸಮಿತಿಯ ಪಟ್ಟಿಯನ್ನು ಪದ ಪ್ರಧಾನ ಅಧಿಕಾರಿಗೆ ಹಸ್ತಾಂತರಿಸಲು ಅಧ್ಯಕ್ಷರಲ್ಲಿ ವಿನಂತಿ. 2026-27ನೇ ಸಾಲಿನ ಕೋಶಾಧಿಕಾರಿಯಾಗಿರುವರು ಲಯನ್ ಸುರೇಂದ್ರ ಕೆ ಅಮೀನ್. ಇವರ ಸಂಕ್ಷಿಪ್ತ ಪರಿಚಯ. 1973 ಮೇ ತಿಂಗಳ 26ರಂದು ಉಪ್ಪೂರಿನಲ್ಲಿ ಶ್ರೀ ಕೃಷ್ಣಪ್ಪ ಕೆ ಅಮೀನ್ ಹಾಗೆಯೇ ದಿವಂಗತ ಶ್ರೀಮತಿ ರಾಜೀವಿ ಅಮೀನ್ ರವರ ಪುತ್ರರಾಗಿ ಜನಿಸಿರುವ ಸುರೇಂದ್ರ ಕೆ ಅಮೀನ್ ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರದಲ್ಲಿ BA ಪದವಿ ಪಡೆದಿದ್ದಾರೆ. ಬಳಿಕ ಮಣಿಪಾಲ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಶನ್ ಅನ್ನು ಪದವಿ ಪಡೆದಿರುವ ಇವರು ವೃತ್ತಿ ಮತ್ತು ವ್ಯವಹಾರದಲ್ಲಿ ರಿಯಲ್ ಎಸ್ಟೇಟ್ ಮತ್ತು ನಿರ್ಮಾಣ ಕ್ಷೇತ್ರದಲ್ಲಿ ವ್ಯವಹಾರ ನಡೆಸುತ್ತಿದ್ದಾರೆ. ಸಂತೆಕಟ್ಟೆಯ ಅಮೃತ್ ಡೆವಲಪರ್ಸ್ ಎಂಬ ಹೆಸರಿನೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಇವರು ಮಣಿಪಾಲದ KMC ವೈದ್ಯಕೀಯ ಶಿಕ್ಷಣ ವಿಭಾಗದಲ್ಲಿ 14 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಕ್ರಿಕೆಟ್ ಹಾಗೂ ಕ್ಯಾರಂ ಆಡುವುದು ಇವರ ಹವ್ಯಾಸವಾಗಿದೆ. ವಿಶೇಷವಾಗಿ ಮಣಿಪಾಲದ ಜಿಲ್ಲಾ ಸಣ್ಣ ಕೈಗಾರಿಕೆಗಳ ಸಂಘದ ಪ್ಯಾಟರ್ನ್ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಶ್ರೀಮತಿ ಶಾಲಿನಿ ಅವರೊಂದಿಗೆ ವಿವಾಹವಾಗಿದ್ದು ಅವರು ಪ್ರಸ್ತುತ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯ ಗುಣಮಟ್ಟ ಮತ್ತು ತರಬೇತಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೀರಲ್ ಹಾಗೆಯೇ ನಿಕಾಶ್ ಮಕ್ಕಳ ತಂದೆಯಾಗಿರುವ ಇವರು ನಮ್ಮ ಲಯನ್ಸ್ ಕ್ಲಬ್ ಕಲ್ಯಾಣಪುರದ 2026-27ನೇ ಸಾಲಿನ ಕೋಶಾಧಿಕಾರಿ. ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ವರ್ಷದ ನೂತನ ಕಾರ್ಯದರ್ಶಿ ಲಯನ್ ನಂದಕಿಶೋರ್. ಇವರ ಪರಿಚಯ ಇಲ್ಲದವರು ಬಹಳಷ್ಟು ಕಡಿಮೆ, ಆದ್ರೂ ಕೂಡ ಪರಿಚಯ ಮುಂದುವರಿಸಿಕೊಳ್ತಾ ಇದ್ದೇವೆ. 2004ರಲ್ಲಿ ಲಯನ್ ರಾಮದಾಸ್ ಶೆಟ್ಟಿಗರ್ ಮುಖಾಂತರ ಕಲ್ಯಾಣಪುರ ಲಯನ್ಸ್ ಕ್ಲಬ್ ಸೇರ್ಪಡೆಗೊಂಡು ನಿರಂತರ 3 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದವರು. ಬಳಿಕ 2008 ಮತ್ತು 2009ನೇ ಸಾಲಿನಲ್ಲಿ ಅಧ್ಯಕ್ಷರಾಗಿ, 2011-12 ಸಾಲಿನಲ್ಲಿ ವಲಯದ ಅಧ್ಯಕ್ಷರಾಗಿ ಕ್ಯಾಬಿನೆಟ್ ನಲ್ಲಿ ಕೊಟ್ಟ ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಸಾರಥಿ. ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಮ್ಮಣ್ಣು ಇದರ 2015ರಂದು ಸುವರ್ಣ ಮಹೋತ್ಸವ ಜರುಗಿದ ಸಂದರ್ಭದಲ್ಲಿ ಕಾಲೇಜಿನ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿಭಾಯಿಸಿದವರು. ಅದೇ ರೀತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಮ್ಮಣ್ಣು ಇದರ ಹೈಸ್ಕೂಲ್ ವಿಭಾಗದ ಮಾಜಿ SDMC ಅಧ್ಯಕ್ಷರಾಗಿ, ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ಮಾಜಿ ನಿರ್ದೇಶಕರಾಗಿ, ಪ್ರಸ್ತುತ ಉಡುಪಿ ಜಿಲ್ಲಾ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಇದರ ನಿರ್ದೇಶಕರಾಗಿ, ಉಡುಪಿ ಜಿಲ್ಲಾ ಸರ್ವೆ ಅಂಡ್ ಲಾಸ್ ಅಸೋಸಿಯೇಷನ್ ಇದರ ಜಿಲ್ಲಾ ಉಪಾಧ್ಯಕ್ಷರಾಗಿ, ಬಿಲ್ಲವರ ಸೇವಾ ಸಂಘ ಸಂತೆಕಟ್ಟೆ ಇದರ ಉಪಾಧ್ಯಕ್ಷರಾಗಿ,
ಉಡುಪಿ ಬ್ಲಾಕ್ ಕಾಂಗ್ರೆಸ್ ಇದರ ಕಾರ್ಯದರ್ಶಿಯಾಗಿ ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡ ಇವರು ವಿಶೇಷವಾಗಿ ಅವರ ವಿಶೇಷ ಆಸಕ್ತಿ ಇರುವಂತಹ ಪ್ರತಿಭೆ ಸಂಗೀತದಲ್ಲಿ ಪರ್ಯಾಯ ಮಾತ್ರವಲ್ಲದೆ ಹಲವಾರು ವೇದಿಕೆಗಳಲ್ಲಿ ಲೈವ್ ಆರ್ಕೆಸ್ಟ್ರಾ ನಡೆಸಿಕೊಂಡು ಬಂದಿರುತ್ತಾರೆ. ಇವರೇ ನಮ್ಮ ಕಾರ್ಯದರ್ಶಿ ಲಯನ್ ನಂದಕಿಶೋರ್. ಲಯನ್ಸ್ ಕ್ಲಬ್ ಕಲ್ಯಾಣಪುರದ 2026-27 ಸಾಲಿನ ನೂತನ ಅಧ್ಯಕ್ಷ ಎಂಜೆಎಫ್ ಲಯನ್ ವಿಲ್ಸನ್ ಫೆರ್ನಾಂಡಿಸ್ ರವರ ಪರಿಶೀಲನೆ 1968 ಏಪ್ರಿಲ್ ತಿಂಗಳ 23ರಲ್ಲಿ ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಷೇತ್ರದ ಉಚ್ಚಿಲ ಏರ್ಮಾನ್ನಲ್ಲಿ ಶ್ರೀಮತಿ ಸೆಲಿನ್ ಫೆರ್ನಾಂಡಿಸ್ ಹಾಗೆಯೇ ದಿವಂಗತ ಬ್ಯಾಪ್ಟಿಸ್ಟ್ ಫೆರ್ನಾಂಡಿಸ್ ದಂಪತಿಗಳ ಪುತ್ರನಾಗಿ ಜನಿಸಿದವರು. ವಿಶೇಷವಾಗಿ ಇವರ ತಂದೆ ಉಚ್ಚಿಲ ಮೂಳೂರಿನಲ್ಲಿ ಹೆಚ್ಚು ಕಮ್ಮಿ 40 ವರ್ಷ ಪೋಸ್ಟ್ ಆಫೀಸ್ನಲ್ಲಿ ಸೇವೆ ಸಲ್ಲಿಸಿ ಜನ ಮಾಸದಲ್ಲಿ ಸದಾ ಅಚ್ಚರಿಯಾಗಿ ಉಳಿದಿದ್ದಾರೆ. ಪತ್ನಿ ಲೇನಾ ಫೆರ್ನಾಂಡಿಸ್ ಮತ್ತು ಪುತ್ರ ಪುತ್ರಿಯೊಂದಿಗೆ ಕುಟುಂಬ ಜೀವನ ನಿರ್ವಹಿಸುತ್ತಿರುವ ಇವರು ಫೆರ್ನಾಂಡಿಸ್ ಗ್ರೂಪ್ ಆಫ್ ಕಂಪನಿಯ ಪ್ರವರ್ತಕರು. ವಿಶೇಷವಾಗಿ ಪ್ರಸ್ತುತ ಕಲ್ಯಾಣಪುರದಲ್ಲಿ ವಾಸಿಯಾಗಿರುವ ಇವರು ಬ್ಯಾಚುಲರ್ ಆಫ್ ಸೈನ್ಸ್ ಅನ್ನು ಪೂರ್ತಿಗೊಳಿಸಿದ್ದಾರೆ. 1992ರಲ್ಲಿ ಫೆರ್ನಾಂಡಿಸ್ ಗ್ರೂಪ್ ಎಂಬ ಸಂಸ್ಥೆಯನ್ನು ಆರಂಭಿಸಿಕೊಂಡು ಅದರ ಬಳಿಕ ಬೇರೆ ಬೇರೆ ಉದ್ಯಮಗಳನ್ನು ಈ ಸಂಸ್ಥೆಯ ಹೆಸರಿನಡಿಯಲ್ಲಿ ಸೇರಿಸಿಕೊಂಡಿದ್ದಾರೆ. ಭಾರತ ಸರ್ಕಾರದ ಮಾನ್ಯತೆ ಪಡೆದಿರುವಂತಹ ಫೆರ್ನಾಂಡಿಸ್ ಗ್ರೂಪ್ ಆಫ್ ಕಂಪನಿ ವಿಶೇಷವಾಗಿ ಅಂಧೇರಿ ಈಸ್ಟ್ ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ದೇಶ ಅಂತಾರಾಷ್ಟ್ರೀಯ ಭಾಗದಲ್ಲಿ 10ಕ್ಕೂ ಅಧಿಕ ಶಾಖೆಗಳನ್ನು ಹೊಂದಿಕೊಂಡಿದೆ. ಫೆರ್ನಾಂಡಿಸ್ ಗ್ರೂಪ್ ಆಫ್ ಕಂಪನಿಯ ಮೂಲಕವಾಗಿ ಇಸ್ರಾಯೇಲ್, ಅರಬ್ ರಾಷ್ಟ್ರ ಸಹಿತ ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ ಲಕ್ಷಕ್ಕೂ ಅಧಿಕ ಮಂದಿಗಳಿಗೆ ವೀಸಾ ಹಾಗೆಯೇ ಉದ್ಯೋಗದ ನೆರವನ್ನು ನೀಡುತ್ತಿರುವಂತಹ ಹೆಸರಾಂತ ಸಂಸ್ಥೆ ಫೆರ್ನಾಂಡಿಸ್ ಗ್ರೂಪ್ ಆಫ್ ಕಂಪನಿಯ ಪ್ರವರ್ತಕರು ಇವರು. ಅದರಲ್ಲೂ ಪ್ರಧಾನವಾಗಿ ಇಸ್ರಾಯೇಲ್ನಲ್ಲಿ ಪ್ರಮುಖವಾದ ನಂಬರ್ 1 ಸಂಸ್ಥೆಯಾಗಿರುವ ಇವರು ಪ್ರಸ್ತುತ ಯುರೋಪ್ ರಾಷ್ಟ್ರಗಳಲ್ಲೂ ಕೂಡ ಈ ಸಂಸ್ಥೆಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಮಿಲಾಗ್ರಸ್ ಕನ್ಸ್ಟ್ರಕ್ಷನ್, ನಿಸರ್ಗ ವಾಟರ್ ಪಾಯಿಂಟ್, ರುಚಿಕ್ ರೆಸ್ಟೋರೆಂಟ್ ಬೇರೆ ಬೇರೆ ಉದ್ಯಮಗಳನ್ನು ಈ ಮೂಲಕವಾಗಿ ಸೇರಿಸಿಕೊಂಡಿರುವ ಇವರು ಮಿಲಾದ್ ಮಾತೆಯ ಅನುಯಾಯಿ ಜೊತೆಗೆ ವಿಶೇಷವಾದ ಭಕ್ತ. ಕಳೆದ ವರ್ಷ ಜನವರಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಿಲಾದ್ ಮಾತೆಯ ಆಶೀರ್ವಾದದೊಂದಿಗೆ ನಡೆಸಿದವರು. ಅದರಲ್ಲೂ ಕೂಡ ವೆಲ್ಫೇರ್ ನೈಟ್ ಕಾರ್ಯಕ್ರಮದಲ್ಲಿ 5,000 ಮೆಕ್ಕಿ ಜನರು ಆಗಮಿಸಿದಂತಹ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಅಚ್ಚಳಿಯಾಗಿ ಉಳಿಯುತ್ತದೆ. ಇವರೇ ಈ ವರ್ಷದ ಸಾರಥಿ ಎಂಜೆಎಫ್ ಲಯನ್ ವಿಲ್ಸನ್ ಫೆರ್ನಾಂಡಿಸ್. ಇದೀಗ ನೂತನ ಪದಾಧಿಕಾರಿಗಳ ಪರಿಚಯವನ್ನು ಸಭೆಗಿಟ್ಟಾಗಿದೆ. ಪದ ಪ್ರದಾನ ಮಾಡಲಿಕ್ಕಾಗಿ ಜಿಲ್ಲೆಯ ಪ್ರಥಮ ಉಪ ಗವರ್ನರ್ ಪಿಎಂಜೆಎಫ್ ಲಯನ್ ಹರಿಪ್ರಸಾದ್ ರೈ ಅವರಿಗೆ ಇದೀಗ ಸಮಯ. 26-26ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಸಭಾಧ್ಯಕ್ಷ, ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಅಧ್ಯಕ್ಷರಾಗಿರುವಂತಹ ನನ್ನ ಆತ್ಮೀಯರು ಆಗಿರುವಂತಹ ರಿಚರ್ಡ್ ಕಾಸ್ಟ್ರೋರವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಪ್ರಾಂತ್ಯ ಮಟ್ಟದ ವಲಯ ಮಟ್ಟದ ಲಯನ್ಸ್ ಪದಾಧಿಕಾರಿಗಳೇ, ಮುಂದಿರುವಂತಹ ಲಯನ್ಸ್ ಮೆಂಬರ್ಸ್ಗಳೇ, ಆಹ್ವಾನಿತರೇ ಮತ್ತು ಇಲ್ಲಿಯ ನಿವಾಸಿಗಳು, ತುಂಬ ಹೆಮ್ಮೆ ಆಗ್ತಾ ಇದೆ. 35 ವರ್ಷಗಳ ಇತಿಹಾಸ ಇರುವಂತಹ ಲಯನ್ಸ್ ಕ್ಲಬ್ ಕಲ್ಯಾಣಪುರ ಬಹುಶಃ ಉಡುಪಿ ಜಿಲ್ಲೆಯ ಸ್ಥಾಪನೆಯಾಗಿದ್ದು 97ನಲ್ಲಿ. ಈ ಕ್ಲಬ್ 92ರಲ್ಲಿ ಮಂಗಳೂರು ಲಯನ್ಸ್ ಕ್ಲಬ್ನಿಂದ ಸ್ಪಾನ್ಸರ್ ಆಗಿ ಸ್ಥಾಪಿಸಿದೆ. ಕಳೆದ 35 ವರ್ಷಗಳಿಂದ ಈ ಕ್ಲಬ್ ಈ ಸುತ್ತಮುತ್ತಲಿನ ಪರಿಸರದಲ್ಲಿ ತನ್ನದೇ ಆದಂತಹ ಒಂದು ಕೀರ್ತಿಯನ್ನು ಹೊಂದಿದೆ, ಗರಿಮೆಯನ್ನು ಹೊಂದಿದೆ. ಸಂಸ್ಥೆಗಳು ಹುಟ್ಟುತ್ತವೆ, ಸಾಯುತ್ತವೆ. ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಸ್ಥಾಪನೆಯಾಗಿ 109 ವರ್ಷ ಆಯಿತು. ದೂರದ ಅಮೆರಿಕದಲ್ಲಿ 109 ವರ್ಷಗಳ ಹಿಂದೆ ಲಯನ್ಸ್ ಸಂಸ್ಥೆ ಸ್ಥಾಪನೆಯಾಯಿತು. ಲಯನ್ಸ್ ಸಂಸ್ಥೆ ನಮ್ಮ ಭಾರತಕ್ಕೆ ಬಂದು 70 ವರ್ಷ ಆಯಿತು. 1956 ಲಯನ್ಸ್ ಕ್ಲಬ್ ಬಾಂಬೆ. ನಮ್ಮ ಪಕ್ಕದ ಉಡುಪಿಗೆ ಬಂದು 65 ವರ್ಷ ಆಯಿತು. ಈ ಕ್ಲಬ್ ಸ್ಥಾಪನೆಯಾಗಿ 35 ವರ್ಷ ಆಯಿತು. ಈ 109 ವರ್ಷಗಳು, 70 ವರ್ಷಗಳು, 65 ವರ್ಷಗಳು ಮತ್ತು 35 ವರ್ಷಗಳು ನಮ್ಮ ಲಯನ್ಸ್ ಸೇವಾ ಇತಿಹಾಸದ ಪುಟಗಳು. ಸೇವೆ ಎಲ್ಲರೂ ಮಾಡ್ತಾರೆ. ಸೇವೆ ನಮ್ಮ ಭಾರತೀಯರ ಹುಟ್ಟುಗುಣ. ಪ್ರತಿಯೊಬ್ಬರು, ಇವರು ವಿಲ್ಸನ್ ಕೂಡ, ನಿಮ್ಮ ವಿಲ್ಸನ್ ಫೆರ್ನಾಂಡಿಸ್ ಕೂಡ ನನಗೆ ಗೊತ್ತಿದೆ, ದಿನನಿತ್ಯ ಅವರು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಲಯನ್ಸ್ ಅಂದರೆ ಅದೊಂದು ಸೇವೆ ಮಾತ್ರ ಅಲ್ಲ, ಅದೊಂದು ಆಶ್ರಮ ಅಲ್ಲ, ಅದೊಂದು ಚಾರಿಟೇಬಲ್ ಆರ್ಗನೈಸೇಷನ್ ಅಲ್ಲ, ಅದು NGO ಕೂಡ ಅಲ್ಲ. ಅದನ್ನು ನಿಮ್ಮ ನಾಯಕತ್ವವನ್ನು ಬೆಳೆಸುವಂತಹ ಸಂಸ್ಥೆ. ಒಬ್ಬ ಲಯನ್ಸ್ ಆದವ ಒಂದು 5 ವರ್ಷದಲ್ಲಿ ಒಬ್ಬ ಉತ್ತಮ ನಾಯಕನಾಗಿ, ಉತ್ತಮ ಸಂಘಟಕನಾಗಿ ಹೊರಹೊಮ್ತಾನೆ. ವ್ಯಕ್ತಿತ್ವ ಬೆಳವಣಿಗೆ ಕೂಡ ಈ ಲಯನ್ಸ್ ಕ್ಲಬ್ಗೆ ತುಂಬ. ನಾವು ಕೂಡ 20 ವರ್ಷಗಳ ಹಿಂದೆ ಲಾಸ್ಟ್ ಬೆಂಚಲ್ಲಿ ಭಗವಂತ ಸರ್ ಕೂತಿದ್ದಾರೆ.
ಅವ್ರು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ನಾವು ಕಮೆಂಟ್ ಮಾಡ್ತಾ ಇದ್ದೇವೆ. ಬಟ್ 20 ವರ್ಷದಲ್ಲಿ ಈ ಲಯನ್ಸ್ ನಮ್ಮನ್ನು ಒಬ್ಬ ನಾಯಕನನ್ನಾಗಿ ಮಾಡಿದ್ದಾರೆ. ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗಿದೆ, ನಮ್ಮೊಂದು ಸಂಘಟನೆ, ನಮ್ಮೊಂದು ನಾಯಕತ್ವ ಏನು ಅಂತ ನಮ್ಗೆ ಗೊತ್ತಾಗಿದೆ. ಸೊ ನಾನು ಎಲ್ಲರಿಗೂ ಈ ಕಲ್ಯಾಣಪುರ ಈ ಕ್ಲಬ್ಬಿನ ಎಲ್ಲ ಮೆಂಬರ್ಸ್ಗಳಿಗೂ ಮತ್ತು ಹೊಸ ಕ್ಲಬ್ ಮೊನ್ನೆ ಕೆಮ್ಮಣ್ಣು ಅಂತ ಆಗಿದೆ, ಕೆಮ್ಮಣ್ಣು ಕ್ಲಬ್ಬಿನ ಎಲ್ಲ ಮೆಂಬರ್ಸ್ಗಳಿಗೆ ಹೇಳುವುದಿಷ್ಟೇ, ಲಯನ್ಸಲ್ಲಿ ನೀವು ಸಕ್ರಿಯರಾಗಿರಿ. ನಿಮ್ಮ ವಾರದ ಒಂದು ದಿನ ಈ ಒಂದೆರಡು ಗಂಟೆಗಳನ್ನು ಲಯನ್ಸ್ಗೆ ಇಡಿ. ನಾವು ಸ್ಕೂಲಿಂಗಗಳು, ಸೆಮಿನಾರ್ಗಳು, ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇರ್ತೇವೆ. ಪ್ರತಿ ವಾರ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ಬೀಚ್ ಕ್ಲೀನಿಂಗ್ ಇರ್ಬೋದು, ಅನಾಥಾಶ್ರಮಕ್ಕೆ ವಿಸಿಟ್ ಇರ್ಬೋದು, ಆರೋಗ್ಯ, ವಸತಿ, ಶಿಕ್ಷಣ, ಈ 3 ರಂಗದಲ್ಲಿ ನಾವು ಕೆಲಸಗಳನ್ನು ಮಾಡ್ತೇವೆ. ನೀವೆಲ್ಲ ಈ ಕ್ಲಬ್ಬಲ್ಲಿ ಆಕ್ಟಿವ್ ಆಗಿ ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಭಾರತದಲ್ಲಿ ನಮ್ಮ ಹೆಸರು, ನಮ್ಮ ಭಾರತ ದೇಶದ ಒಟ್ಟು ಲಯನ್ಸ್ ಸಂಸ್ಥೆ ಲಯನ್ಸ್ ಮೆಂಬರ್ಸ್ 3 ಲಕ್ಷ ಜನ ಇದ್ದಾರೆ. ಒಟ್ಟು ನಮ್ಮ ವಿಶ್ವದಲ್ಲಿ 50,000 ಲಯನ್ಸ್ ಕ್ಲಬ್ಗಳಿವೆ. ಸುಮಾರು 15 ಲಕ್ಷ ಜನ ಲಯನ್ಸ್ ಮೆಂಬರ್ಸ್ಗಳಿದ್ದಾರೆ. ಆ 15 ಲಕ್ಷದಲ್ಲಿ 3 ಲಕ್ಷ ಜನ ನಮ್ಮ ಇಂಡಿಯಾದಲ್ಲೇ ಇದ್ದಾರೆ. ನಮ್ಮ ಭಾರತ ಸೇವೆಗೆ, ನಾಯಕತ್ವಕ್ಕೆ, ಸಂಘಟನೆಗೆ ಬಹಳ ಹೆಸರುವಾಸಿ. ಅದಕ್ಕೋಸ್ಕರ ಲಯನ್ಸ್ ಇಲ್ಲಿ ನಂಬರ್ 1 ಸಂಸ್ಥೆಯಾಗಿ ಬೆಳೆದಿದೆ ಎಂದು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ನನ್ನ ಇವತ್ತಿನ ಕಾರ್ಯಕ್ರಮ ಏನಿದೆ ನಾನು ಅದಕ್ಕೆ ಮುನ್ನಡಿ ಇಡುತ್ತೇನೆ. ಲಯನ್ಸ್ ಟೇಮರ್ ಲಯನ್ ಉದಯ್ ಒಳ್ಳೆಯ ಕಲ್ಯಾಣಪುರ ಕ್ಲಬ್ 35 ವರ್ಷಗಳ ಇತಿಹಾಸ ಇರುವಂತಹ ಕ್ಲಬ್. ಟೇಮರ್ ಅಂದ್ರೆ ಇವತ್ತು ಕಸ್ಟೋಡಿಯನ್ ಆಫ್ ದಿಸ್ ಕ್ಲಬ್. ಯಾವುದೇ ಲಯನ್ಸ್ ಕ್ಲಬ್ಗೆ ಅದರದೇ ಆದ ಕೆಲವು ವಸ್ತುಗಳು ಇರ್ತವೆ. ಇಲ್ಲಿ ಬ್ಯಾನರ್ ಇದೆ, ಗ್ಯಾಂಗ್ ಇದೆ, ಗವಲ್ ಇದೆ, ನಿಮ್ಮ ಟ್ರೋಫಿಗಳಿದ್ದಾವೆ. ಒಂದು ಕಾಲದಲ್ಲಿ ಕಲ್ಯಾಣಪುರ ಅತ್ಯಂತ ಉಚ್ಚಾಯ ಸ್ಥಿತಿಯಲ್ಲಿತ್ತು. ಆಗಿನ ಟ್ರೋಫಿಗಳಿದ್ದಾವೆ, ಡಾಕ್ಯುಮೆಂಟ್ಗಳಿದ್ದಾವೆ. ಲಯನ್ಸ್ ಕ್ಲಬ್ ಕಲ್ಯಾಣಪುರಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ವಸ್ತುಗಳಿವೆ ಅದರಲ್ಲಿ ಒಂದು ಇನ್ವೆಂಟರಿ ಲಿಸ್ಟ್ ಅಂತ ಮಾಡಬೇಕು. ಯಾವುದಾದ್ರೂ ಸಮಾಜ ಸೇವಾ ಕಾರ್ಯಕ್ರಮ ಮಾಡುವಾಗ ಈ ಬ್ಯಾನರ್ನಲ್ಲಿ ಕೊಂಡೋಗ್ತಾರೆ. ವಾಪಸ್ ತಂದಿರುವಂಥ ಕೆಲಸವನ್ನು ನೀವು ಮಾಡಬೇಕು. ಒಟ್ಟಾರೆಯಾಗಿ ಲಯನ್ಸ್ ಕ್ಲಬ್ ಕಲ್ಯಾಣಪುರದಲ್ಲಿ ಏನೆಲ್ಲ ವಸ್ತುಗಳಿದ್ದಾವೆ ಅದರ ಇನ್ವೆಂಟರಿ ಕಂಟ್ರೋಲ್ ಆಗಿ ನೀವು ಕೆಲಸ ಮಾಡಬೇಕು. ಇವರಿಗೆ ಕಸ್ಟೋಡಿಯನ್ ಆಫ್ ದಿ ಆಲ್ ಪ್ರಾಪರ್ಟೀಸ್ ಆಫ್ ಲಯನ್ಸ್ ಕ್ಲಬ್ ಕಲ್ಯಾಣಪುರ. ಅದು ಮಾಡ್ತಿರಲ್ಲ? ಎಸ್, ಅಲ್ಲಿ ನೀವು ಟೇಲ್ ಟ್ವಿಸ್ಟರ್ ಜೆರೋಮ್ ಲೂಯಿಸ್. ಯಾವುದೇ ಸಂಘ ಸಂಸ್ಥೆ ಇರಲಿ, ಅದು ಅಷ್ಟಮಿ, ಚೌತಿ, ಮಹಿಳಾ ಮಂಡಲ, ಗಣೇಶ ಮಂಡಲ, ಯಾವುದೇ ಸಂಸ್ಥೆಯಲ್ಲಿ ಚಿಕ್ಕ ಪುಟ್ಟ ರಾಜಕೀಯಗಳು, ಜಗಳಗಳು ಸಾಮಾನ್ಯ. ನಿಮ್ಮ ಕಲ್ಯಾಣಪುರ ಲಯನ್ಸ್ ಕ್ಲಬ್ಬಿನಲ್ಲಿ ಮೀಟಿಂಗ್ ಆಗುವಾಗ ಅಥವಾ ಯಾವುದೇ ಆಕ್ಟಿವಿಟಿ ಆಗುವಾಗ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆ ಬಂದರೆ, ವಿಷಯಾಂತರ ಆದರೆ ಅಥವಾ ಏನಾದರೂ ಚಿಕ್ಕ ಪುಟ್ಟ ಜಗಳಗಳು, ನಿಷ್ಠುರಗಳು ಆದರೆ ಆ ಸಭೆಯಲ್ಲಿ ಮತ್ತೆ ಪ್ರವೇಶಿಸಿ ಆ ವಿಷಯಾಂತರಾದ ವಿಷಯವನ್ನು ಅಲ್ಲಿಗೆ ಸ್ಟಾಪ್ ಮಾಡಿಸಿ ಪುನಃ ಮೇನ್ ಪ್ರಮುಖ ವಿಷಯಕ್ಕೆ ಬರುವಂತಹ ಅಧಿಕಾರ ನಿಮಗಿದೆ. ಅದನ್ನು ನೀವು ಯಾವುದೋ ಜೋಕ್ ಹೇಳುವ ಮೂಲಕ ಅಥವಾ ದಂಡ ಹಾಕುವ ಮೂಲಕ, ಚಿಕ್ಕ ಪುಟ್ಟ ದಂಡ ಹಾಕುವ ಮೂಲಕ ಅಥವಾ ಬುದ್ಧಿ ಹೇಳುವ ಮೂಲಕ ಮಾಡುವಂಥ ಅಧಿಕಾರ ನಿಮಗಿದೆ. ಅಷ್ಟು ಅನುಭವ ನಿಮಗಿದೆ, ವಯಸ್ಸು ಇದೆ. ಅದು ಮಾಡ್ತಿರಲ್ಲ, ಮುಂದೆ ಕೂತ್ಕೊಳ್ಳಿ. BOD ಮೆಂಬರ್ಸ್ ವಿಜಯಕುಮಾರ್ ಹೆಗ್ಡೆ, ಸುಗುಣ ಕುಮಾರ್, ಗೋಲ್ಬರ್ಟ್ ಡಿಸೋಜ, ರೊನಾಲ್ಡ್ ಸ್ವೇರ್ಸ್. ನಮ್ಗೆ ನೀವಿಬ್ಬರು ಇದ್ದೀವಿ, ನನಗೆ ಎಲ್ಲರೂ ಬೇಕು. ಅದೊಂದು ಟೀಮ್. ಯಾವುದೇ ಕ್ಲಬ್ಗೆ ನಮ್ಗೆ ಗೊತ್ತಿದೆ, ಅದು ಪ್ರಾಕ್ಟಿಕಲ್. ಅಧ್ಯಕ್ಷರಾಗೋದು ಬಹಳ ಒತ್ತಾಯಕ್ಕೆ ದಾಕ್ಷಿಣ್ಯಕ್ಕೆ ಅಧ್ಯಕ್ಷರಾಗ್ತಾರೆ, ನಮ್ಗೆ ಗೊತ್ತಿದೆ. ಆದರೆ ಒಮ್ಮೆ ಅಧ್ಯಕ್ಷರ ನನ್ನ ಅನುಭವದ ಪ್ರಕಾರ, ನಾನು ಮಾಡಿದ ಒಂದು ಅಧ್ಯಯನದ ಪ್ರಕಾರ, ಒತ್ತಾಯಕ್ಕೆ ಆದರೂ ಕೂಡ ಒಮ್ಮೆ ಅಧ್ಯಕ್ಷ ಚೇರಲ್ಲಿ ಕೂತ ಮೇಲೆ ಅವರಿಗೆ ಅವರದೇ ಆದ ಯೋಜನೆಗಳು ಬಂದೇ ಬರ್ತವೆ. ಈ ಕಲ್ಯಾಣಪುರ ಕ್ಲಬ್ಬನ್ನು ನಾನೊಬ್ಬ ಉತ್ತಮ ಕ್ಲಬ್ ಆಗಿ ಮಾಡಬೇಕು, ಜಿಲ್ಲೆಯಲ್ಲಿ ಹೆಸರು ಬರಬೇಕು, ಜಿಲ್ಲಾ ಆಡಳಿತ, ನಮ್ಮ ಸರ್ಕಾರ ಮತ್ತು ಲಯನ್ಸಲ್ಲಿ ಹೆಸರು ಬರಬೇಕಂತ ಅನ್ನುವ ಹಂಬಲ ಬಂದೇ ಬರ್ತದೆ. ಅದು ಸ್ವಾಭಾವಿಕ. ಸೊ ವಿಲ್ಸನ್ ತಲೆಯಲ್ಲಿ ಏನೆಲ್ಲ ಯೋಜನೆಗಳಿದ್ದಾವೆ, ಏನೆಲ್ಲ ಪ್ಲ್ಯಾನ್ಗಳಿದ್ದಾವೆ ಅದನ್ನು ಅರ್ಥ ಮಾಡಿಕೊಂಡು, ನಿಮ್ಮ ಕ್ಲಬ್ನ ಇತಿಹಾಸ ಗೊತ್ತಿದೆ, ನಿಮ್ಮ ಕ್ಲಬ್ಬಿನ ಆರ್ಥಿಕ ಚೌಕಟ್ಟು, ನಿಮ್ಮ ಕ್ಲಬ್ಬಿನ ಕೀರ್ತಿ, ನಿಮ್ಮ ಕ್ಲಬ್ಬಲ್ಲಿನ ಪ್ರತಿಯೊಬ್ಬರ ಮೆಂಟಾಲಿಟಿ, ನೀವು ಸಪೋರ್ಟ್ ಮಾಡ್ಬೋದು, ಯಾವ ಥರ ಇದ್ದಾರೆ, ನಿಮಗೆಲ್ಲ ಅನುಭವ ಇದೆ. ಅಧ್ಯಕ್ಷರ ಏನು ಯೋಜನೆ ಇದೆ ಅದಕ್ಕೆ ಅಡ್ವೈಸ್ ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು. ಅಂತಿಮ ತೀರ್ಮಾನ ಅಧ್ಯಕ್ಷರಿರುತ್ತೆ, ಬಟ್ ಅವರ ಏನು ಯೋಜನೆ ಇದೆ ಅದಕ್ಕೆ ಅಡ್ವೈಸರ್ ಆಗಿ ನೀವು ಕೆಲಸ ಮಾಡಬೇಕಾಗ್ತದೆ. ಪ್ರತಿಯೊಂದು ಯೋಜನೆಯನ್ನು ನಿಮ್ಮ ಬೋರ್ಡಲ್ಲಿ ಇಟ್ಟು ಅವರು ಮಂಡಿಸ್ತಾರೆ. ಆಗ ನೀವು ಅವರಿಗೆ ಅಡ್ವೈಸ್ ಕೊಡುವಂಥ ಕೆಲಸವನ್ನು ಮಾಡ್ತಿರಲ್ಲ. ಎಸ್. ಮಾರ್ಕೆಟಿಂಗ್ ಚೇರ್ಪರ್ಸನ್ ಮೆಲ್ವಿನ್ ಸಿಕ್ವೆರಾ, ಸರ್ವಿಸ್ ಚೇರ್ಪರ್ಸನ್ ಜೆರಾಲ್ಡ್ ಲೂಯಿಸ್, ಗ್ಯಾಟ್ ಚೇರ್ಪರ್ಸನ್ ಗಣೇಶ್ ಮೇಸ್ತಾ, LCAF ರಾಮದಾಸ್ ಶೆಟ್ಟಿಗಾರ್, ಮೆಂಬರ್ಶಿಪ್ ಓಸ್ವಾಲ್ಡ್ ಕಾರ್ನೆಲಿಯೋ, ಅಡ್ಮಿನಿಸ್ಟ್ರೇಟರ್ ವೆಲೇರಿಯನ್ ಫೆರ್ನಾಂಡಿಸ್. ಲಯನ್ಸ್ ಕ್ಲಬ್ ಅಂದರೆ ನೀವು ಏನಾದರೂ ಕೆಲಸ ಸೇವೆ ಮಾಡ್ತಾನೆ ಇರಬೇಕು. ನಮ್ಮಲ್ಲಿ ಲಯನ್ಸ್ ಅಂದರೆ ನೀವು ಸುಮ್ಮನೆ ಇರಬಾರ್ದು. ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರು ನಿಮಗೆ ಇದು ಗೊತ್ತಲ್ಲ, ಲಯನ್ಸ್ ಸ್ಟ್ರಕ್ಚರ್ ಗೊತ್ತಿದೆಯಲ್ಲ, ಇದು ಕ್ಲಬ್ ಅಂತ 5-6 ಕ್ಲಬ್ಗಳು ಸೇರಿ ಒಂದು ವಲಯ ಆಗ್ತದೆ, ಝೋನ್. 5-6 ಝೋನ್ ಸೇರಿ ಒಂದು ಪ್ರಾಂತ್ಯ, ರೀಜನ್ ಆಗ್ತದೆ.
ಐದಾರು ರೀಜನ್ ಸೇರಿ ಒಂದು ಜಿಲ್ಲೆ ಆಗ್ತದೆ, 7-8 ಜಿಲ್ಲೆ ಸೇರಿ ಒಂದು ಮಲ್ಟಿಪಲ್ ಆಗ್ತದೆ. 7 ಬಹಳಷ್ಟು ಮಲ್ಟಿಪಲ್ ಸೇರಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಸೊ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಆ ವರ್ಷಕ್ಕೆ ಬೇಕಾದಂಥ ಒಂದು ಥೀಮ್ ಮಾಡ್ತಾರೆ. ಇಷ್ಟು ನಾನು ಆರೋಗ್ಯ ವಸತಿ ಶಿಕ್ಷಣದಲ್ಲಿ ಇಷ್ಟು ಕೆಲಸ ಮಾಡಬೇಕು, ಇಷ್ಟು ಮೆಂಬರ್ಶಿಪ್ ಅನ್ನು ಆ್ಯಡ್ ಮಾಡಬೇಕು, ಇಷ್ಟು ಗ್ರ್ಯಾಂಟ್ ಕೊಡಬೇಕು, ಇಷ್ಟು ಫಂಡ್ ಕಲೆಕ್ಷನ್ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಅಂತಾರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ. ಅದನ್ನು ಅವರು ವಿಶ್ವದಾದ್ಯಂತ ಭಾಗ ಮಾಡಿ ನಮ್ಮ ಮಲ್ಟಿಪ್ಲಿಗೆ, ಸಪೋಸ್ ಅವರು $1 ಕೋಟಿ ಇದ್ದರೆ ನಮ್ಮ ಮಲ್ಟಿಪ್ಲಿಗೆ ಒಂದು $20 ಲಕ್ಷ ಮಲ್ಟಿಪ್ಲಿ ಕೊಡ್ತಾರೆ, ಟಾರ್ಗೆಟ್ ಕೊಡ್ತಾರೆ. ಅದೇ ಥರ ಮಲ್ಟಿಪ್ಲ್ನವರು ಜಿಲ್ಲೆಗೆ ಹಂಚ್ತಾರೆ. ನಮ್ಮ ರಾಜೀವ್ ಕೋಟಿಗೆ ಈ ವರ್ಷ ನೀವು ಉಡುಪಿ ಜಿಲ್ಲೆಯಲ್ಲಿ 3 ಕ್ಲಬ್ ಅಥವಾ ಒಂದು 500 ಮೆಂಬರ್ಸ್ ಅಥವಾ ಒಂದು 50 ಲಕ್ಷ ಇಂಡಿಯನ್ ಕರೆನ್ಸಿ ಗ್ರ್ಯಾಂಡ್ ಇದು ಫಂಡ್ ರೈಸಿಂಗ್ ಮಾಡಬೇಕಂತ ಟಾರ್ಗೆಟ್ ಕೊಡ್ತಾರೆ. ಎಲ್ಲ ಟಾರ್ಗೆಟ್ಗಳನ್ನು ಅಧ್ಯಕ್ಷರು ನಿಮಗೆ ಹಂಚಿಕೊಡ್ತಾರೆ. ಒಬ್ಬರು ಮೆಂಬರ್ಶಿಪ್ ಇದ್ದೀರಿ, ಒಬ್ಬರು ಸರ್ವಿಸ್ ಇದ್ದೀರಿ, ಒಬ್ಬರು LCF ಇದ್ದೀರಿ, ನೀವೆಲ್ಲ ಅವರ ಟಾರ್ಗೆಟ್ಗಳನ್ನು ರೀಚ್ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಅಧ್ಯಕ್ಷರಿಗೆ ಬೆನ್ನೆಲುಬಾಗಿ ನೀವು ಸಹಾಯ ಮಾಡಬೇಕಾಗ್ತದೆ. ಅಧ್ಯಕ್ಷರ ಯೋಜನೆಗೆ ತಕ್ಕಂತೆ ನೀವು ವರ್ಕ್ ಮಾಡಬೇಕಾಗ್ತದೆ. ನೀವೊಂದು ಅಂತಾರಾಷ್ಟ್ರೀಯ ನಮ್ಮ ಗುರಿ ಏನಿದೆ ಮತ್ತು ಅಧ್ಯಕ್ಷರ ಯೋಜನೆಗೆ ಒಂದು ಕೊಂಡಿಯಾಗಿ ನೀವು ವರ್ಕ್ ಮಾಡ್ತೀರಲ್ಲ, ವೆರಿ ಗುಡ್. ನೀವು ಲೈಕ್ ಮಾಡಿ. ಸುರೇಂದ್ರ ಅಮೀನ್ ದಿ ಟ್ರೆಸರರ್. ಯಾವುದೇ ಒಂದು ಸಂಸ್ಥೆ, ಅದು ಸರ್ಕಾರ ಇರಲಿ, ಪಂಚಾಯತ್ಗಳಿರಲಿ, ಯಾವುದೇ ಯುವಕ ಮಂಡಳಿರಲಿ, ಯಾವುದೇ ಸಂಸ್ಥೆಯಲ್ಲಿ ಆರ್ಥಿಕ ಶಿಸ್ತು, ಫಿನಾನ್ಷಿಯಲ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿ ತಿಂಗಳು ಅಧ್ಯಕ್ಷರು ಮೀಟಿಂಗ್ ಕರೀತಾರೆ. ಆ ಮೀಟಿಂಗಲ್ಲಿ ಅವರು ಕೇಳದೇ ಇರಲಿ, ಆ ತಿಂಗಳಿನ ನೀವು ಆಯವ್ಯಯ ಎಷ್ಟು ಇನ್ಕಮ್ ಬಂತು, ಎಷ್ಟು ಖರ್ಚು ಆಯಿತು, ಬ್ಯಾಂಕಲ್ಲಿ ಎಷ್ಟಿದೆ, ಈ ಲೆಕ್ಕಪತ್ರವನ್ನು ನೀವು ಕೊಡಲೇಬೇಕು. ಒಂದು ಅದಕ್ಕೇನು CA ಅಥವಾ ಆಡಿಟರ್ ಬೇಕು ಅಂತಿಲ್ಲ, ನಿಮ್ಮದೇ ಭಾಷೆಯಲ್ಲಿ ನಿಮ್ಮದೇ ಇದರಲ್ಲಿ ಎಷ್ಟು ಫೀಸ್ ಬಂತು, ಇಷ್ಟು ಖರ್ಚಾಯಿತು, ಇಷ್ಟು ಉಳಿದಿದೆ, ಅದನ್ನೊಂದು 10 ಕಾಪಿ ಜೆರಾಕ್ಸ್ ಮಾಡಿ ಮೆಂಬರ್ಸ್ಗಳಿಗೆ ಕೊಟ್ಟು ಪ್ರತಿ ತಿಂಗಳು ಆ ಮಂಡನೆ ನೀವು ಮಾಡಲೇಬೇಕಾಗ್ತದೆ. ಮತ್ತು ಈಗ ಅಧ್ಯಕ್ಷರು ಒಂದು ಫೀಸ್ ಫಿಕ್ಸ್ ಮಾಡ್ತಾರೆ. ಆ ಫೀಸನ್ನು ಎಲ್ಲ ಮೆಂಬರ್ಸ್ಗಳಿಗೆ ಕಾಲ್ ಮಾಡಿ ವಿನಯದ ಮೂಲಕ ಆ ಫೀಸನ್ನು ವಸೂಲು ಮಾಡುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕಾಗ್ತದೆ. ಅಧ್ಯಕ್ಷರಿಗೆ ಯಾವಾಗಲೂ ಹಣಕಾಸಿನ, ನಿಮ್ಮದು ನಾನು ಬಯೋಡಾಟ ನೋಡಿದೆ, ಹಣಕಾಸು ತೊಂದರೆ ಆಗಲಿಕ್ಕಿಲ್ಲ. ಅಧ್ಯಕ್ಷರಿಗೆ ಅಟ್ ಎನಿ ಟೈಮ್ ಹಣಕಾಸಿನ ತೊಂದರೆ ಆಗದಾಗಿ, ಲೆಕ್ಕಪತ್ರ ತಪ್ಪದ ಹಾಗೆ ಮಾಡುವಂಥ ಜವಾಬ್ದಾರಿ ನಿಮ್ಮದು. ಮಾಡ್ತೀರಲ್ಲ? ಎಸ್. ನಂದಕಿಶೋರ್ ಸೆಕ್ರೆಟರಿ. ಪ್ರತಿ ತಿಂಗಳು ಒಂದು ನೀವು ಅಧ್ಯಕ್ಷರ ಹತ್ರ ಮಾತಾಡಿ ಒಂದು ಮೀಟಿಂಗ್ ಡೇಟ್ ಫಿಕ್ಸ್ ಮಾಡಲೇಬೇಕು. ಅದೇನು ಹೈಫೈ ಮೀಟಿಂಗ್ ಬೇಕು ಅಂತಿಲ್ಲ, IT ಮೀಟಿಂಗ್ ತೊಂದರೆ ಇಲ್ಲ, ಪ್ರತಿ ತಿಂಗಳು ಮೀಟಿಂಗ್ ಮಾಡಲೇಬೇಕು. ಪ್ರತಿ ಮೆಂಬರ್ಸ್ಗಳಿಗೆ ನೀವೊಂದು SMS ಅಥವಾ ವಾಟ್ಸಪ್ ಮಾಡಬೇಕು. ಪ್ರತಿ ಮೆಂಬರ್ಸ್ಗೆ ಕಾಲ್ ಮಾಡಿ ಮೀಟಿಂಗ್ ಬರುವಾಗ ಕನ್ವಿನ್ಸ್ ಮಾಡಬೇಕು. ಮೀಟಿಂಗ್ಗೆ ಅಜೆಂಡಾ ಫಿಕ್ಸ್ ಮಾಡಬೇಕು. ಅಜೆಂಡಾವನ್ನು ಅವರಿಗೆಲ್ಲ ಓದಿ ಹೇಳಬೇಕು. ಸಭೆಯ ಚರ್ಚೆಗಳನ್ನು ಒಂದು ನಡಾವಳಿ ಪುಸ್ತಕದಲ್ಲಿ ಎಂಟ್ರಿ ಮಾಡಬೇಕು. ಪ್ರತಿ ಮಾಸಾಂತ್ಯಕ್ಕೆ, ತಿಂಗಳ ಅಖೇರಿಗೆ ನೀವು ಮಾಡಿದಂಥ ಮೀಟಿಂಗ್ಗಳು, ನೀವು ಮಾಡಿದಂಥ ಸೇವಾ ಕಾರ್ಯಕ್ರಮಗಳ ಬಗ್ಗೆ ವರದಿಯನ್ನು ಜಿಲ್ಲಾ ಕಚೇರಿಗೆ ಕೊಡುವಂಥ ಕೆಲಸ ನೀವು ಮಾಡಬೇಕು. ಅದಲ್ಲದೆ ZC ಇರಲಿ, RC ಇರಲಿ, ಗವರ್ನರ್ ಮಾಡುವಂಥ ಎಲ್ಲ ಸೆಮಿನಾರ್ಗಳಿಗೆ ನಹಿ ಜ್ಞಾನದ ಸದೃಶ. ಈ ಪ್ರಪಂಚದಲ್ಲಿ ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ಜ್ಞಾನ ಎಲ್ಲಿಂದಲೇ ಬರಲಿ, ಯಾರ ಮೂಲಕವೇ ಬರಲಿ, ಯಾರಿಂದಲೇ ಬರಲಿ, ಅದು ನಮಗೆ ಅತ್ಯಂತ ನಮ್ಮ ಉದ್ಯಮಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಲಯನ್ಸ್ಗೆ ಅತ್ಯಂತ ಯೂಸ್ ಆಗೇ ಆಗ್ತದೆ. ಪ್ರತಿ ಸೆಮಿನಾರಲ್ಲಿ ಭಾಗವಹಿಸಿ, ಸ್ಕೂಲಿನಲ್ಲಿ ಭಾಗವಹಿಸಿ, ಅದರ ರಿಪೋರ್ಟನ್ನು ನೀವು ಇಲ್ಲಿ ನಮ್ಮ ಸಭೆಗೆ ಮಂಡನೆ ಮಾಡಬೇಕಾಗ್ತದೆ. ಅಲ್ಲದೆ ನಿಮ್ಮ ಕ್ಲಬ್ ಅಧ್ಯಕ್ಷರಿಗೆ ಒಂದು ಗೌರವ ಸಿಗುವಂಥದ್ದು ನೀವು ಕೆಲಸ ಮಾಡಲೇಬೇಕು. ಅಟ್ಲೀಸ್ಟ್ ಈ ವರ್ಷ ಒಂದು ಟಾಪ್ 10ನಲ್ಲಿ ನಿಮ್ಮ ಕ್ಲಬ್ ಬರುವಂತೆ ಮಾಡುವಂಥ ಕೆಲಸ ನಿಮಗಿದೆ. ಮಾತಾಡೋದು ಎಸ್. ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ರಂಜಿತ್ ಲೂಯಿಸ್, ಫಸ್ಟ್ ವೈಸ್ ಪ್ರೆಸಿಡೆಂಟ್ ಲ್ಯಾನ್ಸ್ ಡಿಸಿಲ್ವಾ ಆ್ಯಂಡ್ ದಿ ಪ್ರೆಸಿಡೆಂಟ್ ವಿಲ್ಸನ್ ಫೆರ್ನಾಂಡಿಸ್. ವಿಲ್ಸನ್ ಸರ್, ನೀವು ಇಲ್ಲಿ ಆಕ್ಟಿವ್ ಆಗೋ ಮುಂಚೆ ನಿಮ್ಮ ಹೆಸರು ಎಲ್ಲರಿಗೂ ಗೊತ್ತಿದೆ. ನೀವು ತುಂಬ ಫೇಮಸ್ ಪರ್ಸನಾಲಿಟಿ, ತುಂಬ ಧೈರ್ಯ ಮಾಡಿ ನಿಮ್ಮ ಡ್ಯಾನ್ಸ್ ಕ್ಲಬ್ಗೆ ಅಧ್ಯಕ್ಷರು. ಇದು ನಿಮ್ಮ ಇರುವಂಥ ನಿಮ್ಮ ಪರ್ಸನಾಲಿಟಿಗೆ ಇದೇನು ನಿಮಗೆ ದೊಡ್ಡ ಹುದ್ದೆ ಅಲ್ಲ. ಆದರೆ ಲಯನ್ಸ್ ಕ್ಲಬ್ಬಲ್ಲಿ ಆಗದೇ ಆದಂಥ ಒಂದು ಪ್ರೊಸೀಜರ್ ಹೊಂದಿದ್ದಾರೆ. ನೀವು ಪ್ರತಿ ತಿಂಗಳು ಒಂದು ಮೀಟಿಂಗನ್ನು ಡೇಟ್ ನೀವು ಫಿಕ್ಸ್ ಮಾಡಬೇಕು. ಪ್ರತಿ ತಿಂಗಳು ಮಾಡಬೇಕು. ವಿತ್ ಸೆಕ್ರೆಟರಿ ಒಟ್ಟಿಗೆ ಸೇರಿಕೊಂಡು ಅದರ ಅಜೆಂಡಾ ಪ್ರಿಪೇರ್ ಮಾಡಬೇಕು. ಪ್ರತಿ ಸದಸ್ಯರಿಗೆ ನೀವು ಮೀಟಿಂಗ್ಗೆ ಬರುವಾಗ ನೀವು ಕನ್ವಿನ್ಸ್ ಮಾಡಬೇಕು. ಪ್ರತಿ ವಾರ ಆಗಲಿಕ್ಕೆ ಒಂದು ಸೇವಾ ಕಾರ್ಯಕ್ರಮ ಎಲ್ಲ ಸೇರಿಸಿಕೊಂಡು ಪ್ರತಿ ಸಂಡೆ ಅಥವಾ ಸ್ಯಾಟರ್ಡೆ ಒಂದು ಸೇವಾ ಕಾರ್ಯಕ್ರಮ ಮಾಡಿ, ಉದ್ಯೋಗ ಮೇಲೆ ಮಾಡ್ತೀನಿ ಅಂತ ಹೇಳಿದ್ದೀರಿ, ದೊಡ್ಡ ಒಂದು ಉದ್ಯೋಗ ಮೇಲೆ ಮಾಡಿ. ಈ ಕಲ್ಯಾಣಪುರ ಕ್ಲಬ್ಬಿನ ಇತಿಹಾಸ ಏನಿದೆ ಅದು ಇನ್ನೊಮ್ಮೆ ಮುಖ್ಯ ಸ್ಥಿತಿಗೆ ಬರುವಂಥ ಕೆಲಸ ನೀವು ಮಾಡಬೇಕು. ಅಲ್ಲದೆ ZC RCಗಳು ಮಾಡುವಂಥ ಎಲ್ಲ ಸೆಮಿನಾರ್ಗಳಿರಲಿ, ಸ್ಕೂಲಿಂಗ್ ಇರಲಿ, ಟ್ರೈನಿಂಗ್ ಇರಲಿ, ಜೋನ್ ಸೋಷಿಯಲ್ ಇರಲಿ, ಪ್ರತಿಯೊಂದಕ್ಕೂ ನೀವು ಹಾಜರಾಗಬೇಕು. ಅಂದರೆ ಅದನ್ನು ಡೈಲಿ ಇರುವುದಿಲ್ಲ, ತಿಂಗಳಿಗೆ 1 2 ದಿನ ಹಾಜರಾಗಬೇಕು. ಅದಲ್ಲದೆ ನಿಮ್ಮ ಕ್ಲಬ್ನಲ್ಲಿ ಮಾಡುವಂಥ ಆಕ್ಟಿವಿಟಿ ರಿಪೋರ್ಟ್ಗಳನ್ನು ಜಿಲ್ಲಾ ಕಚೇರಿಗೆ ಕೊಡುವಂಥ ಕೆಲಸ ಸೆಕ್ರೆಟರಿ ಮಾಡಲೇಬೇಕು. ಇಲ್ಲದ್ರೆ ಅವ್ರಿಗೆ ಗೊತ್ತಾಗ್ತಿಲ್ಲ. ನಿಮ್ಮ ಕೆಲಸ ಜಿಲ್ಲೆಗೆ ಗೊತ್ತಾಗಬೇಕಾದ್ರೆ ನೀವು ರಿಪೋರ್ಟ್ ಕೊಡಲೇಬೇಕು.
ಮೇಡಮ್ ಇದ್ದಾರೆ, ಮೇಡಮ್ ಕೊಡಬೇಡಿ ನೀವು. 1 ವರ್ಷ ಅವರು ಮನೆಗೆ ಲೇಟ್ ಬರ್ತಾರೆ, ತುಂಬ ಕಾರ್ಯಕ್ರಮಗಳಿರ್ತವೆ. ಈ 1 ವರ್ಷ ನಮ್ಮ ಲಯನ್ಸ್ ಕ್ಲಬ್ ಕಲ್ಯಾಣಪುರಕ್ಕೆ ನೀವು ಅವರನ್ನು ಮೀಸಲಿಡಬೇಕಾಗ್ತದೆ. ಅವ್ರಿಗೆ ಜಾಸ್ತಿ ಕ್ವಶನ್ ಕೇಳಬೇಡಿ, ಹಣಕಾಸು ಇರಲಿ, ಟೈಮ್ ಇರಲಿ, ಜಾಸ್ತಿ ಕ್ವಶನ್ ಕೇಳಬೇಡಿ. ನಮ್ಮ ಕಲ್ಯಾಣಪುರ ಕ್ಲಬ್ಬಲ್ಲಿ ಆಕ್ಟಿವ್ ಆಗಿ ಇನ್ನೊಬ್ಬರು ನೋಡುವಂತಲ್ಲ, ನಿಮ್ಮ ಇಬ್ಬರು ಬಂದಿದೆ ಮಾಡ್ತೀರಲ್ಲ? ಎಸ್, ಎಲ್ಲ ಹೋಗಿ PhD ಮೇಲೆ 2026-27ನೇ ಸಾಲಿನ ನೂತನ ಕಾರ್ಯಕಾರಿ ಸಮಿತಿಯ ಪದ ಪ್ರದಾನವನ್ನು ಪದಗ್ರಹಣಾಧಿಕಾರಿ ಬೋಧನೆ ಮಾಡಿದ್ದಾರೆ. ಜೊತೆಗೆ ಈ ವರ್ಷದ 3 ಸಾರಥಿಗಳು PST ಇದೀಗ ಅಧಿಕಾರ ಸ್ವೀಕರಿಸುವಂತಹ ಸಮಯ. ಜಿಲ್ಲೆಯ ಪ್ರಥಮ ಉಪ ಗವರ್ನರ್ ಇಂದಿನ ಪದ ಪ್ರದಾನ ಅಧಿಕಾರಿಯ ಮೂಲಕವಾಗಿ ಲಯನ್ಸ್ ಕ್ಲಬ್ ಕಲ್ಯಾಣಪುರದ ನೂತನ ಸಾರಥಿ MJF ಲಯನ್ ವೆಲ್ಸನ್ ಫರ್ನಾಂಡಿಸ್ ಇದೀಗ ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಕೊಳ್ತಾ ಇದ್ದಾರೆ. ರಿಚರ್ಡ್ ಕ್ರಾಸ್ಟರ್ ನಮ್ಮ ಈ 35 ವರ್ಷಗಳ ಇತಿಹಾಸ ಇರುವಂತಹ ಲಯನ್ಸ್ ಕ್ಲಬ್ ಕಲ್ಯಾಣಪುರವನ್ನು ನೀವು 1 ವರ್ಷ ಉತ್ತಮವಾಗಿ ಮುನ್ನಡೆಸಿದ್ದೀರಿ. ನಾನು ನಿಮ್ಮ ರಿಪೋರ್ಟ್ಗಳನ್ನು ಓದ್ತಾ ಇದ್ದೆ, ಪ್ರತಿ ರಿಪೋರ್ಟ್ ನೋಡ್ತಾ ಇದ್ದೆ. ಅತ್ಯಂತ ಉತ್ತಮವಾಗಿ 1 ವರ್ಷ ನೀವು ನಿಭಾಯಿಸಿದ್ದೀರಿ. ನಿಮಗೆ ಇಲ್ಲಿರುವಂತಹ ಪ್ರತಿಯೊಂದು ಮೆಂಬರ್ಸ್ಗಳ ನಿಮಗೆ ಮೆಂಟಾಲಿಟಿ ಗೊತ್ತಿದೆ, ಯಾರು ಶಾರ್ಟ್ ಟೆಂಪರ್ ಇದ್ದಾರೆ, ಯಾರು ಕೂಲ್ ಇದ್ದಾರೆ, ಎಲ್ಲ ನಿಮ್ಗೆ ಗೊತ್ತಿದೆ. ನಿಮ್ಮ 1 ವರ್ಷ ನಿಮಗೆ ತುಂಬ ಅನುಭವ ಆಗಿದೆ. ಪಾಲಿಟಿಕ್ಸ್ ಇರ್ಬೋದು, ಸೇವಾ ಕಾರ್ಯಕ್ರಮ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಯಾವುದೇ ಇರ್ಬೋದು. ನಿಮಗಿರುವಂಥ ಅನುಭವವನ್ನು ನೀವು ಅವರಿಗೆ 1 ವರ್ಷದವರೆಗೆ ದಾರಿ ಇರಬೇಕು. ಅವರು ಕೂಡ ನಿಮ್ಮಂತೆ ಒಬ್ಬ ಉತ್ತಮ ಅಧ್ಯಕ್ಷನಾಗುವಂತೆ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದು ಮಾಡ್ತೀರಲ್ಲ? ಎಸ್, ಮೇಲೆ ಬನ್ನಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಹಿಯರ್ ವಿತ್ ಐ ಅಫಿಷಿಯಲಿ ಅನೌನ್ಸ್ ದಟ್ ಐ ಇನ್ಸ್ಟಾಲ್ ದಿ ನ್ಯೂ ಆಫೀಸ್ ಬೇರರ್ಸ್ ಫಾರ್ ಲಯನ್ಸ್ ಕ್ಲಬ್ ಕಲ್ಯಾಣಪುರ ಫಾರ್ ದಿ ಇಯರ್ 26-27 and I wish them all the best. ನೂತನ ತಂಡದ ಪದ ಪ್ರದಾನವನ್ನು ಬೋಧಿಸಿದಂತ ಲಯನ್ ಹರಿಪ್ರಸಾದ್ ರೈ ತಮಗಿದು ಹಾಜರಿರುವ ಎಲ್ಲರ ಪರವಾಗಿ ಅಭಿನಂದನೆಗಳು, ಕೃತಜ್ಞತೆಗಳು. ಮುಂದಿನ ವರ್ಷ ನಿಮ್ಮ ನಾಯಕತ್ವದಲ್ಲಿ ಜಿಲ್ಲೆ ಇನ್ನಷ್ಟು ಪ್ರಜ್ವಲಿಸಲಿ ಎಂಬ ಹಾರೈಕೆ ನಮ್ಮದು. ಇದೇ ಶುಭ ಸಂದರ್ಭದಲ್ಲಿ ನೂತನ ಕಾರ್ಯಕಾರಿ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ. ಇದೀಗ ಸಿಹಿ ಸುದ್ದಿ ಎಂಬಂತೆ ಈ ಹೊಸ ತಂಡದ ಪ್ರಥಮ ದಿನವೇ 2 ಹೊಸ ಸದಸ್ಯರ ಸೇರ್ಪಡೆ. ಹೆಸರು ಕರೆದ 2 ಸದಸ್ಯರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು. ಇಂದಿನ ಪದ ಪ್ರಧಾನ ಅಧಿಕಾರಿ PMJF ಲಯನ್ ಹರಿಪ್ರಸಾದ್ ರೈ ಸರ್ ಅವರು ಇದೀಗ ನೂತನ ಸದಸ್ಯರಿಗೆ ಪದ ಪ್ರದಾನವನ್ನು ಬೋಧನೆ ಮಾಡಲಿಕ್ಕಿದ್ದಾರೆ. ನೂತನ ಸದಸ್ಯರು ವಿಲ್ಫ್ರೆಡ್ ಪಿರೇರಾ ದಯವಿಟ್ಟು ಮುಂದೆ ಬನ್ನಿ. ಕಲ್ಯಾಣಪುರ ಉಪ್ಪೂರು ನಿವಾಸಿಯಾಗಿರುವ ಇವರು 1963 ಸೆಪ್ಟೆಂಬರ್ 30ನೇ ತಾರೀಕಿನಂದು ಜನ್ಮ ಪಡೆದಿರುತ್ತಾರೆ. ಸಲ್ವದೋರ್ ಹಾಗೆಯೇ ಜೆಫ್ರೆನ್ ಪೆರೇರವರ ಸುಪುತ್ರ ಇವರು. ಆಶಾ ಪೆರೇರವರನ್ನು ಸ್ವೀಕರಿಸಿಕೊಂಡು 2 ಮಕ್ಕಳ ಪ್ರೀತಿಯ ತಂದೆ. ಹೆಚ್ಚು ಕಮ್ಮಿ 15 ವರ್ಷ ದುಬೈನಲ್ಲಿ ಉದ್ಯೋಗದಲ್ಲಿದ್ದು ಇದೀಗ ಇಂದಿನ ದಿನ ಲಯನ್ಸ್ ಕ್ಲಬ್ ಕಲ್ಯಾಣಪುರದ ನೂತನ ಸದಸ್ಯರಾಗಿ ಸೇರ್ಪಡೆಗೆ ಸನ್ನಿಹಿತವಾಗಿದ್ದಾರೆ. ಮತ್ತೋರ್ವ ಸದಸ್ಯ ಅಲ್ಸ್ಟನ್ ಆಲನ್ ಡಿಸೋಜಾ. ಇವರು ಕೂಡ ಕಲ್ಯಾಣಪುರದ ಪ್ರತಿಭಾವಂತರಾಗಿರುವ ಇವರು BSc ಪದವೀಧರರು. 1978 ಫೆಬ್ರವರಿ 28ರಂದು ಜನಿಸಿರುವ ಇವರು ಮುಂಬೈನಲ್ಲಿ ರಿಯಲ್ ಎಸ್ಟೇಟ್, ಹಣಕಾಸು ಸಂಬಂಧಿತ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ಕಳೆದ ಹಲವು ಸಮಯದಿಂದ ಫರ್ನಾಂಡಿಸ್ ಗ್ರೂಪ್ ಆಫ್ ಕಂಪನಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. 2 ಸದಸ್ಯರಿಗೆ ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಪರವಾಗಿ ಪ್ರೀತಿಯ ಸ್ವಾಗತ. ಇದೀಗ ಪದ ಪ್ರದಾನವನ್ನು ಸ್ವೀಕಾರ ಮಾಡಬೇಕಾಗಿ ನೂತನ ಸದಸ್ಯರಲ್ಲಿ ವಿನಂತಿ. ನಾನು ಆವಾಗಲೇ ಹೇಳಿದೆ, ಲಯನ್ಸ್ ಕ್ಲಬ್ಗೆ 109 ವರ್ಷಗಳ ಇತಿಹಾಸ ಇದೆ. ವಿಶ್ವದಲ್ಲಿ ಲಯನ್ಸ್ ಕ್ಲಬ್ ಕಲ್ಯಾಣಪುರ ಕೂಡ ಸೇರಿದಂತೆ 50,000 ಲಯನ್ಸ್ ಕ್ಲಬ್ಗಳಿವೆ. ಕಲ್ಯಾಣಪುರದ ಮೆಂಬರ್ಸ್ಗಳು ಸೇರಿದಂತೆ 15 ಲಕ್ಷ ಜನ ಲಯನ್ಸ್ಗಳಿದ್ದಾರೆ. ಇನ್ನು ಕೆಲವು ಸೌದಿ ಅರೇಬಿಯಾ ಅಂತ ಕೆಲವು
ಹಾರ್ಡ್ಕೋರ್ ಮುಸ್ಲಿಂ ಕಂಟ್ರಿಗಳನ್ನು ಬಿಟ್ಟರೆ ಪ್ರತಿಯೊಂದು ದೇಶದಲ್ಲಿ 198 ದೇಶದಲ್ಲಿ ಲಯನ್ಸ್ ಕ್ಲಬ್ಗಳಿವೆ. ಸುಡಾನ್, ನೈಜೀರಿಯಾದಂಥ ದೇಶವನ್ನೇ ಲಯನ್ಸ್ ಕ್ಲಬ್ಗಳು ದತ್ತು ತೆಗೆದುಕೊಂಡು ಪಲ್ಸ್ ಪೋಲಿಯೋ ಮತ್ತು ಅಲ್ಲಿ ಆರೋಗ್ಯ, ವಸತಿ, ಶಿಕ್ಷಣದಂಥ ಸಮಸ್ಯೆಗಳು, ಇದು ವಸತಿ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಒಂದು ಸಮಾನಾಂತರ ಸರ್ಕಾರ ಮಾಡುವಂಥ ಕೆಲಸವನ್ನು ನಮ್ಮ ಲಯನ್ಸ್ ಕ್ಲಬ್ಗಳು ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಅಷ್ಟೇ, ಆರೋಗ್ಯ ಇರಲಿ, ವಸತಿ ಇರಲಿ, ಶಿಕ್ಷಣ ಇರಲಿ, ನಾವು ಒಂದು ಗ್ರಾಮ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ಮಾಡುವಂಥ ಕೆಲಸವನ್ನು ನಾವು ಕೂಡ ಸರ್ಕಾರದೊಟ್ಟಿಗೆ ಕೈ ಜೋಡಿಸಿ ಮಾಡ್ತಾ ಇದ್ದೇವೆ. ನಮ್ಮ ಭಾರತದಲ್ಲಿ ಸುಮಾರು 1,500,000 ಕೋಟಿ ರೂಪಾಯಿಗಳಷ್ಟು ನಾವು ಸೇವಾ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ನಾವು ಮಾಡ್ತಾ ಬಂದಿದ್ದೇವೆ. ಲಯನ್ ಅಂತ ನಮಗೊಂದು ಹೆಮ್ಮೆ ಇದೆ. ನಾವು ಯಾವುದೇ ಒಂದು ಹೋದರೆ ಲಯನ್ ಅಂತ ಹೇಳಿಕೆ ನಮಗೆ ತುಂಬ ಹೆಮ್ಮೆ ಇದೆ. ಲಯನ್ಸ್ ಅಂದರೆ ಸೇವೆ ಮಾತ್ರ ಅಲ್ಲ, ನಾನು ಹೇಳಿದೆ, ಲಯನ್ಸ್ ಅಂದರೆ ನಾಯಕತ್ವ ತರಬೇತಿ, ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ಬೆಳವಣಿಗೆ, ನಾಯಕತ್ವ, ಸಂಘಟನೆ, ಸೇವೆ, ದೇಶ ಪ್ರೇಮ. ನೀವು ಬಹುಶಃ ಅದು ನೀವು ನೋಡಿರ್ಬೋದು. ನಾವು ನಮ್ಮ ಫ್ಲ್ಯಾಗಿಗೆ ನಾವು ಫಸ್ಟ್ ಸೆಲ್ಯೂಟ್ ಮಾಡ್ತೇವೆ. ಯಾವುದೇ ಮೀಟಿಂಗ್ ಮುಂಚೆ ವಿಲ್ ಸೆಲ್ಯೂಟ್ ಅವರ್ ನ್ಯಾಷನಲ್ ಫ್ಲ್ಯಾಗ್. ಇಂಥ ಲಯನ್ಸ್ ಸಂಸ್ಥೆಯಲ್ಲಿ ನೀವು ಇಬ್ಬರು ಸೇರಿದ್ದೀರಿ. ವಿಲ್ಸನ್ ಅಂತಹ ಒಬ್ಬ ಉದ್ಯಮಿ, ಒಬ್ಬ ಸಮಾಜ ಸೇವಕರಿಗೆ ಅಧ್ಯಕ್ಷರಾಗಿದ್ದಾರೆ. ಬಹುಶಃ ನಿಮಗೂ ದೇವರು ಕೊಟ್ಟಂಥ ಒಂದು ಅವಕಾಶ ನಿಮ್ಗೆ ಗೊತ್ತಿರ್ಬೋದು. ಬಹುಶಃ ದೇವರು ಶಾಪ ಕೊಡೋದಿಲ್ಲ, ವರ ಕೊಡೋದಿಲ್ಲ, ದೇವರು ಅವಕಾಶ ಕೊಡ್ತಾರೆ. ನಿಮಗೆ ಇಬ್ಬರಿಗೆ ಈ ಕ್ಲಬ್ಬಲ್ಲಿ ನಿಂತು ಸೇವೆ ಮಾಡುವಂಥ ಅವಕಾಶ ನಿಮಗೆ ದೇವರು ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಿ. ಒಬ್ಬ ಉತ್ತಮ ಲಯನಾಗಿ ಮೂಡಿಬಲ್ಲಿ ಎಂದು ಹಾರೈಸುವಂಥ ಒಂದು ಓದ್ತಿದೆ. ನಾನು ಓದ್ತೀನಿ, ನಾನು ವಿಲ್ ಜಸ್ಟ್ ರಿಪೀಟ್. I do hereby accept membership in the Lions Club Kalyanpura, knowing that such membership encourages me to participate in all functions of the club to the best of my ability. I will abide by the Lions Code of Ethics and I will contribute my share to the all programs of Lions Club, Lions District and Lions International, Martirala, S. Melbourne. I am requesting Richard Costa to put them in Lions Club. ಸ್ಪಾನ್ಸರ್ ಮುಂದೆ ಬನ್ನಿ. ನೀವು ಇವತ್ತು ಇಬ್ಬರು ಲಯನ್ಸ್ಗಳನ್ನು ಈ ಕ್ಲಬ್ಗೆ ಸೇರಿಸಿದ್ದೀರಿ. ನಿಮಗೂ ಗೊತ್ತಿದೆ, ಒಮ್ಮೊಮ್ಮೆ ಲಯನ್ಸ್ ಕ್ಲಬ್ಗಳಿಗೆ ದಾಕ್ಷಿಣ್ಯಕ್ಕೆ ಸೇರ್ತಾರೆ, ಒತ್ತಾಯಕ್ಕೆ ನೋ ಸೇರ್ತಾರೆ ಅಂತ ತುಂಬ ನಮಗೆ ಉದಾಹರಣೆಗಳಿದ್ದಾವೆ. ಬಟ್ ಈ ಇಬ್ಬರು ಮೆಂಬರ್ಸ್ಗಳಿದ್ದರೆ ನಾನು ನೋಡೋವಲ್ಲಿ ಅವರದ್ದು ನಾಯಕತ್ವದ ಗುಣಗಳು ಅವ್ರ ಇದೆ. ನಿಮಗೂ ಒಂದು ಜವಾಬ್ದಾರಿ ಇದೆ. 3 ವರ್ಷಗಳ ಕಾಲ ನೀವು ಇಬ್ಬರು ಮೆಂಬರ್ಸ್ಗಳನ್ನು ಪ್ರತಿ ನಿಮ್ಮ ಕ್ಲಬ್ ಮೀಟಿಂಗಲ್ಲಿ ನೀವು ಆಕ್ಟಿವ್ ಆಗಿ ಇನ್ವಾಲ್ವ್ ಹೋಗುವಂತೆ ಮಾಡಬೇಕಾಗ್ತದೆ. ಅವ್ರಿಗೆ ಏನಾದರೂ ನೆಕ್ಸ್ಟ್ ಏನಾದರೂ ಒಂದು ಕೆಲಸ ಕೊಡಿ. ನಿಮ್ಮ ಪ್ರತಿ ಸೇವೆ ಕಾರ್ಯಕ್ರಮದಲ್ಲಿ ಅವರನ್ನು ಇನ್ವಾಲ್ವ್ ಮಾಡಿ ಪ್ರತಿ ಮೀಟಿಂಗಿಗೆ ನೀವು ಅವರನ್ನು ಕಾಲ್ ಮಾಡಿ ಕರಿಬೇಕು. ಒಂದು 3 ವರ್ಷ ನೀವು ಅವರನ್ನು ನೀವು ಫಾಲೋಅಪ್ ಮಾಡ್ತಾ ಇರಬೇಕು. ಒಂದು 3 ವರ್ಷದಲ್ಲಿ ಅವರು ಆಕ್ಟಿವ್ ಆದರೆ ಮತ್ತೆ ನಮ್ಮ ಲಯನ್ಸ್ ಕ್ಲಬ್ಗೆ ಅವರು ನಿಮ್ಮನ್ನು ಆಸ್ತಿಯಾಗಿ ಬೆಳೀತಾರೆ. ಪ್ಲಸ್ ಇಲ್ಲಿ ಬರುವಂಥ ಯಾವ ಕಂಪನಿ ಕೂಡ ಈಗ ಬಹುಶಃ ಗೊತ್ತಾ ಇರಲಿಕ್ಕಿಲ್ಲ. ಅವ್ರಿಗೇನಾದರೂ ಲಿಂಬು ಪಾನೀಯ ಇದು ಸೇವಿಸುವಂಥ ಅಭ್ಯಾಸ ಇದ್ದರೆ ನೀವು ಅವರನ್ನು ನಮ್ಮ ಫೆಲೋಶಿಪ್ ಪಾರ್ಟಿಗೆ ಅವರನ್ನು ಕರಿಬೇಕು. ಒಮ್ಮೆ ಅವರ ಫ್ರೆಂಡ್ಶಿಪ್ ಫೆಲೋಶಿಪ್ ಮತ್ತು ಸರ್ವಿಸಲ್ಲಿ ಅವರು ಇನ್ವಾಲ್ವ್ ಆದರೆ ಅವರು ಮತ್ತೆ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಇದು ಮಾಡ್ತಿರಲ್ಲ? ಎಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, I officially announce that today I inducted 2 new members to the Lions Club Kalyanpura and I wish them all the best. ನಿಮಗೂ ಅಷ್ಟೇ, ನನಗೆ ಇವತ್ತು ಇಲ್ಲಿ ಉತ್ತಮವಾದ ಅವಕಾಶ ನೀಡಿದ್ದೀರಿ. ನಮಗೂ ತುಂಬ ಈ ಕ್ಲಬ್ ಹೆಮ್ಮೆ ಇದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಎಂಜಾಯ್ ದಿಸ್ ಈವ್ನಿಂಗ್. ಧನ್ಯವಾದಗಳು. ಸಂಭ್ರಮದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಕೆಮ್ಮಣ್ಣು ಚರ್ಚಿನ ಧರ್ಮಗುರುಗಳಾಗಿರುವ ವಂದನೀಯ ಫಾದರ್ ಫಿಲಿಪ್ ನೇರಿ,
ತಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಗುರುತಿಸಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಜೊತೆಗೆ ನಮ್ಮ ಈ ಕ್ಲಬ್ಬಿನ ನೂತನ ಅಧ್ಯಕ್ಷರಾಗಿರುವ MJF ಲಯನ್ ವಿಲ್ಸನ್ ಫೆರ್ನಾಂಡಿಸ್ ರವರ ಮಾತಾಶ್ರೀ ಶ್ರೀಮತಿ ಸೆಲಿನ್ ಫೆರ್ನಾಂಡಿಸ್, ಧರ್ಮಪತ್ನಿ ಲೀನಾ ಫೆರ್ನಾಂಡಿಸ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಗುರುತಿಸಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಲಯನ್ ವಿಲ್ಸನ್ ಫೆರ್ನಾಂಡಿಸ್ ರವರ ಆಪ್ತರು, ಓರ್ವ ಉತ್ತಮ ದಾನಿ, ವಿಶೇಷವಾಗಿ ಡಯಾಲಿಸಿಸ್ ಸಂಬಂಧಿತರಿಗೆ ವಿಶೇಷವಾಗಿ ನೆರವು ನೀಡುತ್ತಿರುವ ಶ್ರೀಯುತ ಜೋಸೆಫ್ ಮಿನೇಜಸ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸಾಮಾಜಿಕ ಸೇವಾ ಕಾರ್ಯಕರ್ತರು, ಜೊತೆಗೆ ಉಡುಪಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರುಗಳಾಗಿರುವ ಹಿರಿಯರಾಗಿರುವ ಶ್ರೀಯುತ ಜನಾರ್ದನ್ ತೋನ್ಸೆ ಹಾಗೆ ಶ್ರೀಮತಿ ಗೀತಾಂಜಲಿ ಸುವರ್ಣ ತಮ್ಮನ್ನು ಕೂಡ ಗುರುತಿಸಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಉಡುಪಿ ಧರ್ಮ ಪ್ರಾಂತ್ಯದ ಪ್ರಮುಖರಲ್ಲಿ ಓರ್ವರು ಶ್ರೀಯುತ ಲೆಸ್ಲಿ ಅರೋಸ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಗುರುತಿಸಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ದೈಚಿಮೋಡ್ ಮಾಧ್ಯಮ ಉಡುಪಿಯ ಪ್ರಮುಖರು ಆಗಿರುವ ಶ್ರೀಯುತ ಕಿಶೋರ್ ಗೋನ್ಸಾಲ್ವಿಸ್ ಹಾಗೆಯೇ ಖ್ಯಾತ ಕಲಾವಿದರಾಗಿರುವ ಶ್ರೀಯುತ ಆಲ್ವಿನ್ ನಂದ್ರಾನಿ ತಮ್ಮನ್ನು ಕೂಡ ಗುರುತಿಸಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಬೇರೆ ಲಯನ್ಸ್ ವಲಯ ಪ್ರಾಂತೀಯ ಕ್ಯಾಬಿನೆಟ್ನ ಸದಸ್ಯರುಗಳಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 35 ವರ್ಷಗಳ ಇತಿಹಾಸ ಹೊಂದಿರುವಂತಹ ಜಿಲ್ಲೆಯ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದು ಲಯನ್ಸ್ ಕ್ಲಬ್ ಕಲ್ಯಾಣಪುರ. ಕಳೆದ ವರ್ಷ ಈ ಕ್ಲಬ್ಗೆ ಲಯನ್ ವಿಲ್ಸನ್ ಫೆರ್ನಾಂಡಿಸ್ ಅವರ ಸೇರ್ಪಡೆ ಆದ ಒಂದೇ ವರ್ಷದಲ್ಲಿ ಸದಸ್ಯರಿಂದ ಮೆಚ್ಚುಗೆಯನ್ನು ಪಡೆದು ಈ ವರ್ಷ ಈ ಕ್ಲಬ್ ಅನ್ನು ಮುನ್ನಡೆಸುವಂತಹ ಜವಾಬ್ದಾರಿ. ಕೆಲವೇ ನಿಮಿಷಗಳ ಹಿಂದೆ ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಈ ವರ್ಷದ ಸಾರಥಿಯಾಗಿ ಕೆಲವೇ ನಿಮಿಷಗಳಲ್ಲಿ ಅಧಿಕಾರ ಸ್ವೀಕರಿಸಿದಂತವರು ಶ್ರೀಯುತ ಲಯನ್ ವಿಲ್ಸನ್ ಫೆರ್ನಾಂಡಿಸ್. ಸೇರ್ಪಡೆಯಾದ ವರ್ಷದಲ್ಲಿಯೇ ಹೊಸ ಕ್ಲಬ್ಬಿನ ಸ್ಥಾಪನೆ ಕೂಡ ಕಾರಣಕರ್ತರಾಗಿದ್ದಾರೆ. ವಿಶೇಷವಾಗಿ ನಮ್ಮ ಜಿಲ್ಲೆಯ ಪದಗ್ರಹಣ ಆಗಸ್ಟ್ 8ನೇ ತಾರೀಕಿನಂದು ಜಿಲ್ಲೆಗೆ ಮತ್ತೊಂದು ಹೊಸ ಕ್ಲಬ್ಬಿನ ಸೇರ್ಪಡೆ. ಲಯನ್ಸ್ ಕ್ಲಬ್ ಕೆಮ್ಮಣ್ಣು ಆರಂಭಿಸಲು ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಮೂಲಕವಾಗಿ ವಿಶೇಷವಾಗಿ ಲಯನ್ ವಿಲ್ಸನ್ ಫೆರ್ನಾಂಡಿಸ್ ನೇತೃತ್ವ ವಹಿಸಿದ್ದಾರೆ. ಇದೀಗ ಅವರಿಗೆ ಅಭಿನಂದನೆ ಸಲ್ಲಿಸಿಕೊಂಡು 2026-22 ಸಾಲಿನ ನೂತನ ಸಾರಥಿ MJF ವಿಲ್ಸನ್ ಫೆರ್ನಾಂಡಿಸ್ ರವರ ಅಧ್ಯಕ್ಷೀಯ ಮಾತುಗಳಿಗೆ ಇದೀಗ ನಾವೆಲ್ಲರೂ ಕಿವಿಯಾಗುವ. ದೇವರ ಆಶೀರ್ವಾದ ವಿಶೇಷವಾದದ್ದು. ಈ ಸಂದರ್ಭದಲ್ಲಿ ಮಿಲಾದ್ ಮಾತೆ ಮಾಡಿದ ಎಲ್ಲ ಉಪಕಾರ ಸ್ಮರಣೆಗಾಗಿ ನನ್ನ ಸ್ತೋತ್ರಗಳು. ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ ನನ್ನ ಕ್ಲಬ್ಬಿನ ಸದಸ್ಯರುಗಳಿಗೆ ತಾವು ನನ್ನ ಮೇಲೆ ಇಟ್ಟ ವಿಶ್ವಾಸ ಮತ್ತು ನಂಬಿಕೆ, ನನ್ನ ಹೃದಯಸ್ಪರ್ಶಿ ಕೃತಜ್ಞತೆಗಳು. ವಿಶೇಷವಾಗಿ ನನ್ನ ಯಾವುದೇ ಕೆಲಸದಲ್ಲಿ ಸದಾ ನನ್ನ ಜೊತೆಗಿರುವ ನನ್ನ ತಾಯಿ, ನನ್ನ ಪತ್ನಿ, ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ ಮತ್ತು ಕೃತಜ್ಞತೆ ಸಲ್ಲಿಸುತ್ತೇನೆ. ಇಂದು ನನ್ನ ಮತ್ತು ನನ್ನ ತಂಡದ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಪ್ರೀತಿಯಿಂದ ಆಗಮಿಸಿದ್ದೀರಿ. ತಮಗೆಲ್ಲರೂ ನನ್ನ ವಿಶೇಷ ಕೃತಜ್ಞತೆ ಸಲ್ಲಿಸುತ್ತೇನೆ. ವಿಶೇಷವಾಗಿ ಇಂದಿನ ಕಾರ್ಯಕ್ರಮದ ಪದಗ್ರಹಣಾಧಿಕಾರಿಯಾಗಿರುವ ಲಯನ್ ಹರಿಪ್ರಸಾದ್ ರೈ ನನ್ನ ಮಿತ್ರರು. ಅವರ ನಾಯಕತ್ವ ಎಲ್ಲರಿಗೂ ಪ್ರೇರಣೆ ಮತ್ತು ಮಾದರಿ. ಅವರು ಕೊಟ್ಟ ಸಂದೇಶವನ್ನು ಸ್ವೀಕರಿಸಿ ಈ ವರ್ಷದ ಸೇವಾ ಚಟುವಟಿಕೆಗಳನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತೇನೆ. ಜೊತೆಗೆ ಅವರಿಗೆ ಕೃತಜ್ಞತೆ ಸಲ್ಲಿಸಿಕೊಂಡು ಅವರ ನಾಯಕತ್ವದಲ್ಲಿ ನಮ್ಮ ಲಯನ್ಸ್ ಜಿಲ್ಲೆ ಇನ್ನಷ್ಟು ಬೆಳಗಲಿ ಎಂದು ಹಾರೈಸುತ್ತೇನೆ. ಅಂತಾರಾಷ್ಟ್ರೀಯ ಸೇವೆ ಸಂಸ್ಥೆಯಾಗಿರುವ ಈ ಕ್ಲಬ್ಬಿನ 1 ವರ್ಷದ ಅವಧಿ ನನ್ನ ಪಾಲಿಗೆ ಸ್ಮರಣೀಯವಾಗಿಯೂ ಆಸೆ ಇದೆ. ಮಾತ್ರವಲ್ಲದೆ ಈ 1 ವರ್ಷ ಸಾಧ್ಯವಷ್ಟು ಹೆಚ್ಚು ಸಾಮಾಜಿಕ ಸೇವೆ ಚಟುವಟಿಕೆಗಳನ್ನು ತೊಡಗಿಸುತ್ತೇನೆ. ವಿಶೇಷವಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳನ್ನು ಒಳಗೊಂಡ ಉದ್ಯೋಗ ಮೇಳವನ್ನು ನವೆಂಬರ್ ತಿಂಗಳಲ್ಲಿ ನಡೆಸಬೇಕೆಂಬ ನನ್ನ ಆಶೆ ಇದೆ. ಈ ಮೂಲಕ ಉನ್ನತ ವಿದ್ಯಾಭ್ಯಾಸ ಪಡೆದು ಉದ್ಯೋಗಕ್ಕಾಗಿ ನನ್ನ ಕನಸು ಕಾಣುತ್ತಿರುವ ಯುವ ಜನತೆಗೆ ನನ್ನಿಂದ ಆಗುವ ಸಹಕಾರ ನೀಡಬೇಕೆಂದು ಯೋಜನೆ ಇದೆ. ಮಾತ್ರವಲ್ಲದೆ ಪ್ರಸ್ತುತ ಕಾಲದಲ್ಲಿ ಸಾರ್ವಜನಿಕ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತಿರುವ ಹೃದಯ ಸಂಬಂಧಿತ ಕಾಯಿಲೆ
ಡಯಾಬಿಟಿಸ್ ಸಂಬಂಧಿತ ಆರೋಗ್ಯ ತಪಾಸಣೆ ನಡೆಸಬೇಕೆಂಬ ಯೋಜನೆಯನ್ನು ಹಾಕಿಕೊಂಡಿದ್ದೇನೆ. ಈ ಯೋಜನೆಯ ಮೂಲಕ ಕಷ್ಟದಲ್ಲಿರುವವರಿಗೆ ಆರ್ಥಿಕ ನೆರವು ಯೋಚಿಸಿದ್ದೇನೆ. ಇದಕ್ಕಾಗಿ ದೇವರ ಆಶೀರ್ವಾದ ಮತ್ತು ನಿಮ್ಮೆಲ್ಲ ಸಹಕಾರವನ್ನು ನಾನು ಬಯಸುತ್ತೇನೆ. ಜೊತೆಗೆ ಜಿಲ್ಲೆಯ ವಿವಿಧ ಕಾರ್ಯಕ್ರಮಗಳು, ಸರಕಾರಿ ಕನ್ನಡ ಶಾಲೆಗಳನ್ನು ಉಳಿಸುವ ಪ್ರಯತ್ನ, ಕರ್ನಾಟಕದಲ್ಲಿ ಮಾತೃಭಾಷೆ ಕನ್ನಡಕ್ಕಾಗಿ ಸಮಾಜದಲ್ಲಿ ಜಾಗೃತಿ ಮಾತ್ರವಲ್ಲದೆ 10 ಹಲವು ಕಾರ್ಯಕ್ರಮಗಳ ಬಗ್ಗೆ ಯೋಚನೆ ಮಾಡಿದ್ದೇನೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಸಹಕಾರವನ್ನು ಬಯಸುತ್ತೇನೆ. ಲಯನ್ಸ್ ಕ್ಲಬ್ ಎಂಬುದು ಸೇವಾ ಸಂಸ್ಥೆ. ನಮ್ಮಿಂದ ಆಗುವ ಸೇವೆಯನ್ನು ಈ ಸಮಾಜಕ್ಕಾಗಿ ನೀಡೋಣ. ಆಸಕ್ತ, ನಿರ್ಗತಿ, ಅನಾರೋಗ್ಯ ಪೀಡಿತರಿಗೆ ಸ್ಪಂದಿಸೋಣ. ಕಷ್ಟದಲ್ಲಿ ಇರುವವರಿಗೆ ಸ್ಪಂದಿಸಿದಾಗ ದೇವರ ಆಶೀರ್ವಾದ ಖಂಡಿತವಾಗಿ ದೊರೆಯುತ್ತದೆ. ಇಂತಹ ಬಾಳಿನ ನಂದಾದೀಪ ನಾವೆಲ್ಲರಾಗೋಣ. ಕಳೆದ ವರ್ಷ ಈ ಕ್ಲಬ್ ಅನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಅಧ್ಯಕ್ಷ ನನ್ನ ಫ್ರೆಂಡ್ ರಿಚರ್ಡ್ ಮತ್ತು ಅವರ ತಂಡಕ್ಕೆ ನಾನು ಸದಾ ಋಣಿ. ಇಂದಿನ ವೇದಿಕೆಯಲ್ಲಿ ಇರುವ ಎಲ್ಲ ಲಯನ್ಸ್ ನಾಯಕರುಗಳಿಗೆ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆಮಂತ್ರಿತ ಬಂಧುಗಳಿಗೆ, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರಿಗೆ ನಾನು ಋಣಿ. ನಿಮ್ಮೆಲ್ಲರ ಸಹಕಾರವನ್ನು ಈ ವರ್ಷ ಯಾಚಿಸುತ್ತೇನೆ. ನಾನು ಅಧ್ಯಕ್ಷನಾದ ನನ್ನ ಮೊದಲ ಭಾಷಣಕ್ಕೆ ಪೂರ್ಣ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಈ ವರ್ಷದ ಸಾರಥಿಯಾಗಿ ತನ್ನ ಕನಸುಗಳಿಗೆ ಈ ವರ್ಷ ಬಣ್ಣ ಬಳಿಯುವಂತ ಕೆಲಸವನ್ನು ಮಾಡುತ್ತೇನೆ. ತಾವೆಲ್ಲ ಜೊತೆಯಾಗಿ ಎಂಬ ಆಶೆಯನ್ನು ಹೊಂದಿಕೊಂಡು ತಮ್ಮ ಮುಂದೆ ಪ್ರಥಮ ಭಾಷಣವನ್ನು ಮಾಡಿದಂತ ಲಯನ್ ವಿಲ್ಸನ್ ಫರ್ನಾಂಡಿಸ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕವಾಗಿ ಅಭಿನಂದಿಸಲು. ಈ ಚಪ್ಪಾಳೆ ಈ ವರ್ಷದ ಅವಧಿಗೆ ಅವರಿಗೆ ಆಶೀರ್ವಾದ ಮೂಲಕವಾಗಿ ದೊರಕಲಿ ಎಂಬ ಆಶಯದೊಂದಿಗೆ ಮತ್ತೊಮ್ಮೆ ಹಾಜರು ಎಲ್ಲರ ಪರವಾಗಿ ಲಯನ್ ವಿಲ್ಸನ್ ಫರ್ನಾಂಡಿಸ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳು, ಕೃತಜ್ಞತೆಗಳು. ಹೊಸ ತಂಡ ಅಧಿಕಾರ ಸ್ವೀಕರಿಸಿಕೊಂಡಿದೆ. ಅಧಿಕಾರ ಸ್ವೀಕರಿಸಿದ ಕೆಲವೇ ನಿಮಿಷಗಳಲ್ಲಿ ಈ ಸಮಾಜದಲ್ಲಿರುವಂತ ಬಡವರಿಗೆ, ಅಗತ್ಯ ಕುಟುಂಬಗಳಿಗೆ ನೆರವು ಒದಗಿಸುವಂತ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದೆ. ಹೆಸರು ಕರೆದವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಮ್ಮ ಸೇವಾ ಚಟುವಟಿಕೆಯ ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಮಾರ್ಸ್ ಫೌಂಡೇಶನ್, ಪ್ಲಾನೆಟ್ ಮಾರ್ಸ್ ಫೌಂಡೇಶನ್, ಇದರ ಪ್ರಮುಖರು ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು, ಗೌರವವನ್ನು ಸ್ವೀಕರಿಸಬೇಕು. 30ಕ್ಕೂ ಅಧಿಕ ಅಶಕ್ತ ಮಕ್ಕಳ ಒಂದು ಆಪತ್ ಬಾಂಧವನಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಈ ಸಂಸ್ಥೆ ಕಲ್ಯಾಣಪುರದಲ್ಲಿ 30ಕ್ಕೂ ಅಧಿಕ ಹುಡುಗಿಯರ ಈ ಆಶ್ರಮಕ್ಕೆ 10,000 ನೆರವು ಇದೀಗ ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಮೂಲಕವಾಗಿ ನೀಡಿಕೊಳ್ತಾ ಇದ್ದೇವೆ. ಸೇವಾ ಸಂಸ್ಥೆಯ ಮೊದಲ ಭಾಗವಾಗಿ 10,000 ರೂಪಾಯಿ ನೆರವು. ಚಿಕ್ಕ ನೆರವು ದೊಡ್ಡ ನಂಬಿಕೆಯಿಂದ ನಿಮಗೆ ಇನ್ನಷ್ಟು ಒಳ್ಳೆಯಾಗಲಿ ಎಂಬ ಆಶಯದೊಂದಿಗೆ ಮತ್ತೊಂದು ಸಂಸ್ಥೆ ಚಿಲ್ಡ್ರನ್ಸ್ ಆರ್ಫನೇಜ್ ಹೋಮ್ ಬ್ರಹ್ಮಾವರ. ಇಲ್ಲಿ ಪ್ರಮುಖರಿದ್ದರೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಮ್ಮ ಪ್ರೀತಿ ನೆರವನ್ನು ತಾವು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಜೊತೆಗೆ ಅಸೌಖ್ಯದಲ್ಲಿರುವಂತಹ ಶ್ರೀಮತಿ ಲಿಲ್ಲಿ ಡಿಸೋಜರ್ ಅವರ ಪರವಾಗಿ ಅವರ ಸಹೋದರ ಲ್ಯಾನ್ಸಿ ಡಿಸೋಜರ್ ಅವರು ವೇದಿಕೆಗೆ ಬರಬೇಕು. ನಮ್ಮ ಪ್ರೀತಿಯ ನೆರವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಕೊಳಲಗಿರಿಯ ಸಹೋದರಿ ಶ್ರೀಮತಿ ಲಿಲ್ಲಿ ಡಿಸೋಜ ಅಸೌಖ್ಯದಲ್ಲಿದ್ದು ಈ ಸಂದರ್ಭ ಅವರ ಸಹೋದರ ಲ್ಯಾನ್ಸಿ ಡಿಸೋಜರ್ ಅವರಿಗೆ 10,000 ನೆರವು ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಮೂಲಕವಾಗಿ. ನೆರವು ಪಡೆದ ಎಲ್ಲರಿಗೂ ಕೂಡ ನಾವು ಶುಭ ಹಾರೈಸಿಕೊಳ್ತಾ ಇದ್ದೇವೆ. ದೇವರ ಆಶೀರ್ವಾದದೊಂದಿಗೆ ಎಲ್ಲವೂ ನಿಮಗೆ ಒಳ್ಳೆಯದಾಗಲಿ ಎಂಬ ಹಾರೈಕೆಯೊಂದಿಗೆ ಸಾಧನೆ ಮಾಡಿದ 2 ಸಾಧಕರನ್ನು ಗುರುತಿಸಿ ಗೌರವಿಸಬೇಕೆಂಬ ಆಸೆ ಲಯನ್ಸ್ ಕ್ಲಬ್ ಕಲ್ಯಾಣಪುರ ಘಟಕದ್ದು. ಇದೀಗ ಸಾಧಕರ ಪರಿಚಯವನ್ನು ಸಭೆಗೆ ಇಡ್ಲಿಕ್ಕಿದ್ದಾರೆ ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಈ ವರ್ಷದ ಕಾರ್ಯದರ್ಶಿ ಲಯನ್ ನಂದಕಿಶೋರ್. 2 ಸಾಧಕರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಗೌರವ ಸನ್ಮಾನದ ಆಸನವನ್ನು ಸ್ವೀಕಾರ ಮಾಡಬೇಕು. ಅವರ ಪರಿಚಯವನ್ನು ಸಭೆಗೆ ಇಡುವ ಮೊದಲು ನಮ್ಮ ಸನ್ಮಾನವನ್ನು ಸ್ವೀಕರಿಸುತ್ತಿರುವಂತಹ ಪ್ರವೀಣ್ ಚಂದ್ರ ತೋನ್ಸೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಪ್ರವೀಣ್ ಚಂದ್ರ ತೋನ್ಸೆ ಇವರ
ಪರಿಚಯವನ್ನು ಸಭೆಗೆ ಇಟ್ಟಿದ್ದಾರೆ ಕಾರ್ಯದರ್ಶಿಯವರು. ಲಯನ್ಸ್ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಕಲ್ಯಾಣಪುರ ವಲಯ 1 ಪ್ರಾಂತೀಯ 5 ಜಿಲ್ಲೆ 317 ಸಿ. ಸನ್ಮಾನ ಪತ್ರ. ಗೌರವಾನ್ವಿತರೆ, ಉಡುಪಿ ಜಿಲ್ಲೆಯ ತೋನ್ಸೆ ಗ್ರಾಮದಲ್ಲಿ ಯಕ್ಷಗಾನ ಕ್ಷೇತ್ರಗಳಲ್ಲಿ ಗುರುಗಳಾಗಿ ಭಾಗವತರಾಗಿ ಬಹಳಷ್ಟು ಸಾಧನೆಯನ್ನು ಮಾಡಿದಂತಹ ದಿವಂಗತ ತೋನ್ಸೆ ಜಯಂತ್ ಕುಮಾರ್ ಮತ್ತು ಶ್ರೀಮತಿ ವಿನೋದ್ ಜಯಂತ್ ಕುಮಾರ್ ಇವರ ಮಗನಾಗಿ ಜನಿಸಿದ ಪ್ರವೀಣ್ ಚಂದ್ರ ತೋನ್ಸೆ ಇವರು ಸಣ್ಣ ಪ್ರಾಯದಲ್ಲಿ ರಂಗಭೂಮಿಯಲ್ಲಿ ಒಲವನ್ನು ಇರಿಸಿಕೊಂಡವರು. ಮಾತೃ ಸಂಸ್ಥೆ ಕಲಾದೇಗುಲ ರಿಜಿಸ್ಟರ್ಡ್ ಮೋಡ್ ತೋನ್ಸೆ ಕೆಳಮೇಜರ್. ಈ ಸಂಸ್ಥೆಯಲ್ಲಿ ನಿರ್ದೇಶಕ ಶ್ರೀ ಶಂಭು ಪೂಜಾರಿ ಇವರ ಗರಡಿಯಲ್ಲಿ ಪಳಗಿ ಆ ಬಳಿಕ ಕೆಮ್ಮಣ್ಣುವಿನ ಭದ್ರಕಾಳಿ ದೇವಸ್ಥಾನದಲ್ಲಿ ನಿರ್ದೇಶಕ ಭಾಸ್ಕರ್ ಕಾಂಚನ್ ಇವರ ಶಿಷ್ಯನಾಗಿ ನಾಟಕದ ಒಳ ಮತ್ತು ಹೊರ ಚಲನೆಗಳನ್ನು ಸೂಕ್ಷ್ಮವಾಗಿ ಅರಿತುಕೊಂಡವರು. ಆ ಬಳಿಕ ರಂಗಭೀಷ್ಮ ಬಿರುದಾಂಕಿತ ಶ್ರೀ MS ಭಟ್ ಇವರ ಮೂಲಕವಾಗಿ ಉಡುಪಿಯ ಪ್ರತಿಷ್ಠಿತ ರಂಗ ಸಂಸ್ಥೆ ರಂಗಭೂಮಿ ಉಡುಪಿ ಇಲ್ಲಿ ಹೊಸ ಅಲೆಯ ನಾಟಕಗಳಲ್ಲಿ ಖ್ಯಾತ ನಿರ್ದೇಶಕ ಶ್ರೀ ಬಾಸುಮ ಕೊಡಗು ಇವರ ನಿರ್ದೇಶನದಲ್ಲಿ ಅಭಿನಯಿಸಿದವರು. ಆ ಬಳಿಕ ತನ್ನೂರಿನ ಹತ್ತಿರವೇ ಹುಟ್ಟಿಕೊಂಡ ಪ್ರಸಿದ್ಧ ತಂಡ ಇದೀಗ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವ ರಂಗ ಸಂಸ್ಥೆ ಸುಮನಸ ಕೊಡವರು ಇದರಲ್ಲಿ ನಟನಾಗಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದರು. ಹಲವಾರು ನಾಟಕ ಸ್ಪರ್ಧೆಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಶ್ರೇಷ್ಠ ನಟ ಬಹುಮಾನವನ್ನು ತನ್ನದಾಗಿಸಿಕೊಂಡವರು. 23ರ ಹರೆಯದಲ್ಲಿ ನಾಟಕ ನಿರ್ದೇಶನವನ್ನು ಮಾಡಿ ಸಹಿ ಎನಿಸಿಕೊಂಡವರು. ಆ ಬಳಿಕ ನಿಧಾನವಾಗಿ ನಿರೂಪಣಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಇತ್ತೀಚಿನ ದಿನಗಳಲ್ಲಿ ಬಿಡುವಿಲ್ಲದ ವೇಳಾಪಟ್ಟಿಯೊಂದಿಗೆ ಕಲಾವಿದರು ತನ್ನದೇ ಆದ ಸಂಗೀತ ರಸಮಂಜರಿ ತಂಡ ರಾಗ ಹಾಸ್ಯ ಲಾರಿ ತೋನ್ಸಿ ಎನ್ನುವ ಸಂಸ್ಥೆಯೊಂದಿಗೆ ಹಲವಾರು ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ. ಅದರೊಂದಿಗೆ ನಮ್ಮ ನಾಡು ಕಂಡ ಶ್ರೇಷ್ಠ ಗಾಯಕ ತುಳು ಮತ್ತು ಕನ್ನಡ ಚಲನಚಿತ್ರಗಳ ಗಾಯಕ ಶ್ರೀ ರವೀಂದ್ರ ಪ್ರಭು ಇವರ ತಂಡದೊಂದಿಗೆ ನಿರೂಪನಾಗಿ ಮಿನುಗುತ್ತಿರುವುದು ಶ್ಲಾಘನೀಯ. ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ 7ರ ವಿಜೇತ ಚಲನಚಿತ್ರ ನಟ ಶೈನ್ ಶೆಟ್ಟಿ ಅಭಿನಯದ ಶಂಕರಾಭರಣ ಎನ್ನುವ ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರವು ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆಗೊಳ್ಳಲಿದೆ. ಕಲೆಗಾಗಿ ಇವರು ನೀಡಿದ ಕೊಡುಗೆಯನ್ನು ಗಮನಿಸಿ ಲಯನ್ಸ್ ಸಂಸ್ಥೆ ಇಂದು ಪ್ರೀತಿಯಿಂದ ಇವರನ್ನು ಸನ್ಮಾನಿಸುತ್ತಿದೆ. ಗೌರವ ವಂದನೆಗಳೊಂದಿಗೆ ಅಧ್ಯಕ್ಷರು MJ ವಿಲ್ಸನ್ ಫೆರ್ನಾಂಡಿಸ್, ಸೆಕ್ರೆಟರಿ ಲಯನ್ ನಂದಕಿಶೋರ್, ಟ್ರೆಜರರ್ ಲಯನ್ ಸುರೇಂದ್ರ ಕೆ ಅಮೀನ್ ಹಾಗೂ ಸರ್ವ ಸದಸ್ಯರು ಲಯನ್ಸ್ ಸಂಸ್ಥೆ ಕಲ್ಯಾಣಪುರ. ಸಾಧನೆಗಳ ಸರದಾರ, ಪ್ರತಿಭಾವಂತ, ಕಲೆಗಾಗಿ ತನ್ನ ಬಿಡುವಾಗಿಟ್ಟವರು ಶ್ರೀ ಪ್ರವೀಣ್ ಚಂದ್ರ ತೋನ್ಸೆ ಅವರ ಸಾಧನೆಯನ್ನು ಗುರುತಿಸಿ ಕಲೆಗಾಗಿ ಪ್ರೀತಿಯ ಗೌರವ ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಪದ ಪ್ರದಾನ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಸುಪುತ್ರ ಶ್ರೀ ಪ್ರವೀಣ್ ಚಂದ್ರ ತೋನ್ಸೆ ಅವರಿಗೆ ಅದ್ದೂರಿಯ ಗೌರವದ ಅಭಿಮಾನದ ಸನ್ಮಾನ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ಕಲೆಗೆ ನಿಮ್ಮ ಸೇವೆ ಇನ್ನಷ್ಟು ಹೆಚ್ಚಲಿ ಎಂಬ ಆಶೆಯೊಂದಿಗೆ ಮತ್ತೋರ್ವರ ಪರಿಚಯಕ್ಕಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ ಶ್ರೀ ಮಹೇಶ್ ಪೂಜಾರಿ ಕೂಡೆ. ಲಯನ್ಸ್ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಕಲ್ಯಾಣಪುರ ವಲಯ 1 ಪ್ರಾಂತೀಯ 5 ಜಿಲ್ಲೆ 317 ಸಿ. ಮಹೇಶ್ ಪೂಜಾರಿ ಇವರಿಗೆ ಗೌರವಪೂರ್ವಕವಾಗಿ ನೀಡುವಂತಹ ಅಭಿನಂದನಾ ಪತ್ರ. ಗೌರವಾನ್ವಿತರೆ, ಸಮಾಜ ಸೇವೆಯನ್ನು ಜೀವನದ ಧ್ಯೇಯವಾಗಿಸಿಕೊಂಡಿರುವ ಶ್ರೀ ಮಹೇಶ್ ಪೂಜಾರಿ ಕೂಡೆ ಇವರು ಮಾನವೀಯ ಸೇವೆಯ ಮೂಲಕ ಜನಮನ ಗೆದ್ದಿರುವ ಸಮಾಜಮುಖಿ ವ್ಯಕ್ತಿತ್ವ. ಇವರು ಇದುವರೆಗೆ 99 ಬಾರಿ ಸ್ವಯಂ ಪ್ರೇರಿತ ರಕ್ತದಾನ ಹಾಗೂ 32 ಬಾರಿ ಪ್ಲೇಟೆಡ್ ದಾನ ಮಾಡಿ ಅನೇಕ ಜೀವಗಳನ್ನು ಉಳಿಸುವ ಮಹತ್ತರವಾದ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ರೋಗಿಗಳಿಗೆ ಅಗತ್ಯ ಸಮಯದಲ್ಲಿ ರಕ್ತದಾನಿಗಳನ್ನು ಸಂಪರ್ಕಿಸಿ ಜೀವದಾನದ ಸೇತುವೆಯಾಗಿದ್ದಾರೆ. ಹಲವಾರು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಯಶಸ್ವಿಯಾಗಿ ಆಯೋಜಿಸಿ ಈ ಸೇವೆಗೆ KMC ಆಸ್ಪತ್ರೆ ಹಾಗೂ ಉಡುಪಿ ಸರ್ಕಾರಿ ಆಸ್ಪತ್ರೆಯಿಂದ ಯಶಸ್ವಿ ರಕ್ತದಾನ ಶಿಬಿರ ಪ್ರಶಂಸೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಉಡುಪಿ ಹೆಲ್ಪ್ ಲೈನ್ಸ್ ರಿಜಿಸ್ಟರ್ಡ್ ಹಸಿದವರ ಬಾಳಿನ ಆಶಾಕಿರಣ ಮೂಲಕ ಅನಾಥಾಶ್ರಮ, ವೃದ್ಧಾಶ್ರಮ, ವಿಶೇಷ ಚೇತನ ಮಕ್ಕಳ ಶಾಲೆಗಳು ಹಾಗೂ ಅಗತ್ಯವಿರುವ ಬಡ ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳ ನೆರವು ನೀಡುವುದರ ಜೊತೆಗೆ ಉಳಿದ ಆಹಾರವನ್ನು ಹಸಿದವರ ಮನೆ ಬಾಗಿಲಿಗೆ ತಲುಪಿಸುವ ಮಾನವೀಯ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರ ನಿರಂತರವಾದ ಸಮಾಜ ಸೇವೆಯನ್ನು ಗುರುತಿಸಿ ಸಿರಿಗನ್ನಡ ಸೇವಾ ಭೂಷಣ ಪ್ರಶಸ್ತಿ, ಧಾರವಾಡ ಕರುನಾಡ ರಾಜ್ಯೋತ್ಸವ ಪ್ರಶಸ್ತಿ, ಉಡುಪಿ ಜಿಲ್ಲೆಯ ರಕ್ತದ ಆಪತ್ಬಾಂಧವ ಪ್ರಶಸ್ತಿ, ಮೇಷ ಮೈತ್ರಿ ಪ್ರಶಸ್ತಿ
ಯುವ ಸೌರಭ ಪ್ರಶಸ್ತಿ, ಅತ್ಯಂತ ಪ್ರತಿಷ್ಠಿತ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸೇರಿದಂತೆ ಹಲವು ಗೌರವಗಳು ಇವರಿಗೆ ಸಂದಿವೆ. ಇವರ ನಿಸ್ವಾರ್ಥ ಸೇವೆಗೆ ಬಿಲ್ಲವರ ಮಹಾಮಂಡಲ ರಿಜಿಸ್ಟರ್ಡ್ ಮುಲ್ಕಿ ಕೂಡ ಇವರನ್ನು ಗೌರವಿಸಿ ಸನ್ಮಾನಿಸಿದೆ. ನಿಮ್ಮ ಸಮಾಜ ಸೇವೆಯ ಪಯಣ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಗೌರವ ವಂದನೆಗಳೊಂದಿಗೆ ಅಧ್ಯಕ್ಷರು MGF ಲಯನ್ ವಿಲ್ಸನ್ ಫರ್ನಾಂಡಿಸ್ ಹಾಗೂ ಸೆಕ್ರೆಟರಿ ಲಯನ್ ನಂದಕಿಶೋರ್ ಹಾಗೂ ಟ್ರೆಜರರ್ ಸುರೇಂದ್ರ ಕೆ ಅಮೀನ್, ಸರ್ವ ಸದಸ್ಯರು ಲಯನ್ಸ್ ಸಂಸ್ಥೆ ಕಲ್ಯಾಣ. ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು, ಯುವಕರಿಗೆ ಆದರ್ಶ, ಯುವಕರ ಪ್ರೇರಣೆ ಶ್ರೀಯುತ ಮಹೇಶ್ ಪೂಜಾರಿ ಕೂಡೆ. ಗ್ರಾಮ ಪಂಚಾಯತ್ನಲ್ಲಿ ಸೇವೆ ಜೊತೆಗೆ ಬೇರೆ ಬೇರೆ ಸೇವಾ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡವರು, ನೇರ ಮಾತುಗಾರ ಶ್ರೀಯುತ ಮಹೇಶ್ ಪೂಜಾರಿ ಕೂಡೆ. ತಮಗಿದು ಅಭಿನಂದನೆಗಳು. ಇನ್ನಷ್ಟು ಸಾಧನೆ ನಿಮ್ಮಿಂದ ಮೂಡಿ ಬರಲಿ ಎಂಬ ಆಸೆ ನಮ್ಮದು. ಇದೇ ಸಂದರ್ಭದಲ್ಲಿ ಮಹೇಶ್ ಪೂಜಾರಿ ಅವರ ಮೂಲಕವಾಗಿ ವಿಜಯ ಬಾಲನಿಕೇತನ ಬಾಲಾಶ್ರಮ ಮಂಟಪಾಡಿ ಬ್ರಹ್ಮಾವರ ಇಲ್ಲಿಗೆ 10,000 ರೂಪಾಯಿ ನಗದನ್ನು ಹಸ್ತಾಂತರಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಕೊನೆಯ ಸನ್ಮಾನಕ್ಕಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಲಯನ್ ವಿಲ್ಸನ್ ಫರ್ನಾಂಡಿಸ್ ಅವರ ಆಪ್ತರು. ಲಯನ್ ವಿಲ್ಸನ್ ಫರ್ನಾಂಡಿಸ್ ಯಾವುದೇ ಕಾರ್ಯಕ್ರಮ ಯಾವುದೇ ಊರಿನಲ್ಲಿ ಮಾಡಿದ್ರು ಅವರ ಬಲಗೈ ಬಂಟನಾಗಿ ಸದಾ ಅವರ ಸೇವೆಯಲ್ಲಿ ತೊಡಗಿಸಿಕೊಳ್ಳುವವರು. ಯಾವುದೇ ತುರ್ತು ಸಂದರ್ಭದಲ್ಲಿ ತನ್ನ ಆಂಬ್ಯುಲೆನ್ಸ್ ಮೂಲಕವಾಗಿ ನೆರವು ನೀಡುತ್ತಿರುವವರು ಶ್ರೀಯುತ ಅನಿಲ್ ರೂಬೆನ್ ಮೆಂಡೋನ್ಸಾ. ತುಳುನಾಡ ಮಾಣಿಕ್ಯ, ರಾಯಲ್ ಐಕಾನ್, ಗ್ರಾಂಟ್ ಪ್ರಶಸ್ತಿ, ಬೇರೆ ಬೇರೆ ಪ್ರಶಸ್ತಿಗಳನ್ನು ಮುಡಿಪೇರಿಗಿರಿಸಿಕೊಂಡಿರುವ ಇವರು ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಮೂಡುಬಿದ್ರೆಯವರಾದರೂ ಕೂಡ ಸಮಾಜ ಸೇವೆಯಲ್ಲಿ ಸದಾ ಮುಂದೆ. ಬಡವರ ಆಶ್ರಯದಾತ, ಅನ್ನದಾತ, ವಿದ್ಯಾದಾತ, ಆಂಬ್ಯುಲೆನ್ಸ್ ಚಾಲಕ, ಬಡವರ ಬಂಧು, ಜೀವರಕ್ಷಕ, ಆಪತ್ ಬಾಂಧವ, ಅಂತಾರಾಷ್ಟ್ರೀಯ ದೇಹದಾಢ್ಯ ಪಟು, ಹೀಗೆಲ್ಲ ಬಹಳಷ್ಟು ಸೇವೆಗಳನ್ನು ಮಾಡುತ್ತಿರುವವರು. ಇವರ ಸಂಪೂರ್ಣ ಪರಿಚಯ ಅವರ ಫೇಸ್ಬುಕ್ ನಲ್ಲಿದೆ. ಅವರ ಸಾಧನೆ ನೋಡಿದರೆ ಎಲ್ಲರೂ ಕೂಡ ಆಶ್ಚರ್ಯ ಪಡುವಂತದ್ದೇ. ಈ ಶುಭ ಸಂದರ್ಭದಲ್ಲಿ ಶ್ರೀಯುತ ಅನಿಲ್ ರೂಬೆನ್ ಮೆಂಡೋನ್ಸಾ, ನಿಮ್ಮ ಸೇವೆ, ಸಾಮಾಜಿಕ ಸೇವೆಯನ್ನು ನಾವು ಗುರುತಿಸಿಕೊಂಡಿದ್ದೇವೆ. ಈ ಅದ್ದೂರಿಯ ಸಂದರ್ಭದಲ್ಲಿ ನಿಮ್ಮವರೇ ಲಯನ್ ವಿಲ್ಸನ್ ಫರ್ನಾಂಡಿಸ್ ಅವರ ಸಮ್ಮುಖದಲ್ಲಿ ತಮಗಿದು ತಮ್ಮ ಸೇವೆಗಾಗಿ ನಮ್ಮ ಪ್ರೀತಿಯ ಗೌರವ, ಅಭಿನಂದನೆಗಳು, ಶುಭ ಹಾರೈಕೆಗಳು. ಬೇರೆ ಕಾರುಗಳಿಗೆ ಅಡ್ಡ ಆಗ್ತದೆ. KA 20 MF 8449. ವಿಲ್ಸನ್ ಫರ್ನಾಂಡಿಸ್ ಅವರು ಯಾವುದೇ ಕಾರ್ಯಕ್ರಮ ಮಾಡಲಿ ಅಲ್ಲಿಗೆ ಶ್ರೀಯುತ ಅನಿಲ್ ರೂಬೆನ್ ಮೆಂಡೋನ್ಸಾ ಶಿಸ್ತುಬದ್ಧವಾಗಿ ಹಾಜರು. ಅವರಿದ್ದರೆ ವಿಲ್ಸನ್ ಫರ್ನಾಂಡಿಸ್ ಅವರ ನಂಬಿಕೆ ಸಂಪೂರ್ಣ. ಈ ಶುಭ ಸಂದರ್ಭದಲ್ಲಿ ಅನಿಲ್ ರೂಬೆನ್ ಮೆಂಡೋನ್ಸಾ ತಮಗಿದು ಮತ್ತೊಮ್ಮೆ ಅಭಿನಂದನೆಗಳು, ಕೃತಜ್ಞತೆಗಳು. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ತಲುಪಿಕೊಂಡಿದ್ದೇವೆ. ಲಯನ್ಸ್ ಕ್ಲಬ್ ಕಲ್ಯಾಣಪುರದ 2025-26ನೇ ಸಾಲಿನ ಅಧ್ಯಕ್ಷರಾಗಿದ್ದುಕೊಂಡು ಈ ಕ್ಲಬ್ ಅನ್ನು ಯಶಸ್ವಿಯಾಗಿ ಮುನ್ನಡೆಸಿದವರು ಲಯನ್ ರಿಚರ್ಡ್ ಕಾಸ್ಟೋ. ಮಾತು ಕಡಿಮೆ ಕೆಲಸ ಜಾಸ್ತಿ ಎಂಬಂತೆ ಈ ಕ್ಲಬ್ ಅನ್ನು ಕಳೆದ ವರ್ಷ ಈ ಭಾಗದಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿ ಬೇರೆ ಬೇರೆ ಸೇವಾ ಚಟುವಟಿಕೆಗಳನ್ನು ಈ ಭಾಗದಲ್ಲಿ ನಡೆಸಿಕೊಂಡಿದ್ದಾರೆ. ಇದೀಗ ಈ ನಮ್ಮ ನಿಕಟ ಬರುವ ಅಧ್ಯಕ್ಷರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಗೌರವಿಸುವ ಸಂದರ್ಭ. ಈ ಪ್ರೀತಿಯ ಗೌರವ ಸನ್ಮಾನವನ್ನು ತಾವು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಲಯನ್ಸ್ ಕ್ಲಬ್ ಕಲ್ಯಾಣಪುರದ 2025-26ನೇ ಸಾಲಿನ ಅಧ್ಯಕ್ಷರಾಗಿದ್ದುಕೊಂಡು ಈ ಕ್ಲಬ್ ಅನ್ನು ಈ ಭಾಗದಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿದಂತ ನಿಕಟಪೂರ್ವ ಸಾಲಿಗೆ ಸೇರ್ಪಡೆಯಾಗಿರುವಂತ ಲಯನ್ ರಿಚರ್ಡ್ ಕಾಸ್ಟರ್ ಅವರಿಗೆ ಲಯನ್ಸ್ ಕ್ಲಬ್ ಕಲ್ಯಾಣಪುರದ 2026-27ನೇ ಸಾಲಿನ ಪದ ಪ್ರದಾನ ಕಾರ್ಯಕ್ರಮದಲ್ಲಿ ಪ್ರೀತಿಯ ಗೌರವದ ಸನ್ಮಾನ. ದುಬೈ ರಾಷ್ಟ್ರದಲ್ಲಿ ಹಲವು ವರ್ಷ ಉದ್ಯೋಗ ಮಾಡಿ ಕೆಲವು ಸಮಯಗಳಿಂದ ಕಲ್ಯಾಣಪುರ ಭಾಗದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ನಮ್ಮ ಅಧ್ಯಕ್ಷ
ರಿಚರ್ಡ್ ಕಾಸ್ಟಲ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡೋಣ. 1 ವರ್ಷ ಈ ಕ್ಲಬ್ ಅನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಅವರಿಗಿದು ಅಭಿನಂದನೆಗಳು, ಧನ್ಯವಾದಗಳು. ಇದೀಗ ಲಯನ್ ರಿಚರ್ಡ್ ಕಾಸ್ಟೋ ತನ್ನ ಸೇವಾ ಅವಧಿಯಲ್ಲಿ ಸೇವೆಯನ್ನು ನೀಡಿದಂತ ಜೊತೆಗೆ ವಿಶೇಷವಾಗಿ ಸಹಕರಿಸಿದಂತ ಎಲ್ಲ ಪೂರ್ವಾಧ್ಯಕ್ಷರುಗಳಿಗೆ ಜೊತೆಗೆ ಪ್ರಮುಖ ಹಿರಿಯ ಸದಸ್ಯರುಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಿಕ್ಕಿದ್ದಾರೆ. ದಯವಿಟ್ಟು ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ನಮಗೆ ಈ ನಮ್ಮ ಲಯನಿಸ್ಟಿಕ್ ಇಯರ್ 25-26ರಲ್ಲಿ ನಮ್ಮೊಡನೆ ಇದ್ದ ನಮ್ಮ ಎಲ್ಲ ಸದಸ್ಯರಿಗೆ ನಾನು ಈ ವೇದಿಕೆಗೆ ಆಹ್ವಾನಿಸಿ ಅವರಿಗೆ ಚಿಕ್ಕದೊಂದು ಸ್ಮರಣಿಕೆಯನ್ನು ಕೊಡಲು ಇಚ್ಛಿಸ್ತೇನೆ. ದಯಮಾಡಿ ತಾವೆಲ್ಲರೂ ಬರಬೇಕು. ಹಾಗೂ ಇಲ್ಲಿ ಹಾಜರಾಗದವರು ಅಂದರೆ ನಮ್ಮ 6 ಮೆಂಬರ್ಗಳು ವಿದೇಶದಲ್ಲಿದ್ದಾರೆ. ಅವರು ನಮ್ಮ MJF ಡೇವಿಡ್ ಫ್ರ್ಯಾಂಕ್ ಫರ್ನಾಂಡಿಸ್, ನಿಮಗೆ ನಾನೊಂದು ಹಾಯ್ ಹೇಳ್ತಾ ಇದ್ದೇನೆ. ನೀವು ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಿಮಗೆ ಒಂದು ಹಾಯ್ ನಮ್ಮ ಮತ್ತೆ ವಿಲ್ಸನ್ ಫರ್ನಾಂಡಿಸ್ ರವರ ಪರವಾಗಿ ಹಾಗೂ ನಮ್ಮ ಕಲ್ಯಾಣಪುರದ ಕ್ಲಬ್ಬಿನ ಪರವಾಗಿ. ಹಾಗೂ ನಮ್ಮ 4 ಮೆಂಬರ್ಸ್ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅವರು ನಮ್ಮ ಕ್ಲಬ್ಬಿನ ಮೆಂಬರ್ಗಳು. ಇಂದು ಅವರು ಹಾಜರಿಲ್ಲ, ಆದರೂ ಅವರಿಗೆ ನಾನು ಹಾಯ್ ಹೇಳ್ತಾ ಇದ್ದೇನೆ. ಡಿಯರ್ ಸ್ಟೀವ್, ರಾಕ್ಸನ್, ಸಾಜನ್ and Sam, a very big hi to you. We miss you guys. Thank you one and all. ದಯಮಾಡಿ ನಮ್ಮ ಸದಸ್ಯರು ಇಲ್ಲಿ ಬರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಸದಸ್ಯರು ಸ್ವಲ್ಪ ಸ್ಪೀಡ್ ಆಗಿ ಬಂದು ನಮ್ಮ 1 ವರ್ಷ ಯಶಸ್ವಿಯಾಗಿ ನಡೆಸಿದಂತ ರಿಚರ್ಡ್ ಕಾಸ್ಟಲ್ ಮೂಲಕವಾಗಿ ನೆನಪಿನ ಕಾಣಿಕೆ ನೀಡಿ ಸ್ವೀಕಾರ ಮಾಡಬೇಕು. ಎಲ್ಲ ಸದಸ್ಯರು ಗಿಫ್ಟ್ ಸ್ವೀಕರಿಸಿ ಕೆಳಗೆ ಬರಬೇಡಿ. ಎಲ್ಲರೂ ಜೊತೆಯಾಗಿ ಒಂದು ಫೋಟೋ ಸೆಷನ್ ನಲ್ಲಿ ಭಾಗವಹಿಸಲು ವಿನಂತಿ. ಎಲ್ಲ ಸದಸ್ಯರು ಅತಿಥಿಗಳ ಹಿಂಭಾಗಕ್ಕೆ ನಿಲ್ಲಿ. ಎಲ್ಲ ಸದಸ್ಯರು ಅತಿಥಿಗಳ ಹಿಂಭಾಗಕ್ಕೆ ನಿಲ್ಲಬೇಕಾಗಿ ವಿನಂತಿ. ಎರಡು 2025-26 ಸಾಲಿನಲ್ಲಿ ಸೇವೆ ನೀಡಿದಂತವರು ಲಯನ್ ರಿಚರ್ಡ್ ಕಾಸ್ಟೋ ಅವರ ಸೇವಾ ಅವಧಿಯಲ್ಲಿ ಸಾಗಿದ ಎಲ್ಲ ಸದಸ್ಯರಿಗೆ ಪ್ರೀತಿಯ ಗೌರವ, ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿಸಿಕೊಂಡು ಕಳೆದ 3 ವರ್ಷಗಳಿಂದ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನದಂದು ಅಮರವೀರ ಗೀತ ಗಾಯನ ಸ್ಪರ್ಧೆಯನ್ನು ನಡೆಸಿಕೊಂಡು ಬರುತ್ತಿರುವಂತಹ ಸಂಸ್ಥೆ ಲಯನ್ಸ್ ಕ್ಲಬ್ ಕಲ್ಯಾಣಪುರ. ಅದರಲ್ಲಿ ವಿಶೇಷವಾಗಿ ಪ್ರಾಥಮಿಕ ಹೈಸ್ಕೂಲು ವಿದ್ಯಾರ್ಥಿಗಳಿಗಾಗಿ ಬ್ರಹ್ಮಾವರ ಮತ್ತು ಉಡುಪಿ ತಾಲೂಕಿನ ವಿದ್ಯಾರ್ಥಿಗಳ ಈ ಆನ್ಲೈನ್ ದೇಶಭಕ್ತಿ ಗೀತೆಯ ಸ್ಪರ್ಧೆಯಾಗಿರುವಂತಹ ಅಮರವೀರ ಗೀತ ಗಾಯನ ಸ್ಪರ್ಧೆಯ ಹ್ಯಾಂಡ್ ಬಿಲ್ ಅನ್ನು ಇದೀಗ ಉದ್ಘಾಟನೆ ಮಾಡಿರುವಂತಹ ಸಮಯ. ಲಯನ್ ಹರಿಪ್ರಸಾದ್ ರೈ ಅವರು ಇದನ್ನು ಲೋಕಾರ್ಪಣೆಗೊಳಿಸಲು ವಿನಂತಿ. ಈ ಅಮರವೀರ ಗೀತನ ಗಾಯನ ಸ್ಪರ್ಧೆ ಸುಮಾರು 3 ವರ್ಷಗಳಿಂದ ನಾವು ಕಲ್ಯಾಣಪುರ ಲಯನ್ಸ್ ಕ್ಲಬ್ ಹಾಗೂ ಶ್ರೀ ದುರ್ಗಾ ಮ್ಯೂಸಿಕ್ ಪೀಠ್ ಮಂಚಿ ಮಣಿಪಾಲ ಹಾಗೂ ಅಮೂಲ್ಪಾಡಿ ಇವರ ಜೊತೆಗೆ ನಾವು ನಿರಂತರವಾಗಿ ಆಗಸ್ಟ್ 15ಕ್ಕೆ ನಾವು ಇದು ನಡೆಸಿಕೊಡ್ತಾ ಬರ್ತಿದ್ವಿ. ಅದೇ ರೀತಿ ವಿಶೇಷವಾಗಿ ಈ ಬಾರಿ ನಾವು ಈ ಕಾರ್ಯಕ್ರಮವನ್ನು ನಾವು ಹೂಡೆಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹೂಡೆ ನಾರಾಯಣಗುರು ಸಮುದಾಯ ಭವನದಲ್ಲಿ ನಾವು ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮ ಜೊತೆಗೆ ಹೊಸದಾಗಿ ಸೇರ್ಪಡೆಗೊಂಡಂತಹ ಲಯನ್ಸ್ ಕ್ಲಬ್ ಕೆಮ್ಮಣ್ಣು ಈ ಸಂಸ್ಥೆ ಕೂಡ ಇದರೊಟ್ಟಿಗೆ ಜಾಯ್ನ್ ಆಗಿದೆ. ಅದರ ಅಧ್ಯಕ್ಷರು ಕೂಡ ದಯವಿಟ್ಟು ವೇದಿಕೆ ಜಗದೀಶ್ ಕೆಮ್ಮಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಶ್ರೀಮತಿ ತೇಜಸ್ವಿನಿ ಅನಿಲ್ ರಾಜ್ ತಾವು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೂ
ಬಿಲ್ಲವ ಸೇವಾ ಸಂಘ ಹೂಡೆ ಇದರ ಅಧ್ಯಕ್ಷರು ರತನ್ ಸುವರ್ಣ ಇವರು ಕೂಡ ವೇದಿಕೆ ಮೇಲೆ ಬರಬೇಕಂತ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ಖ್ಯಾತ ವಕೀಲರು ಆದಂಥ ಭಟ್ಟಾರು ರತ್ನಾಕರ್ ಹೆಗ್ಡೆ ಅವರು, ಹಾಗೆಯೇ ಗೀತಾಂಜಲಿ ಸುವರ್ಣ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ತಾವು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಹಾಗೆಯೇ ಜೋಸೆಫ್ ಮಿನೇಜಸ್ ತಾವು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಇದರ ಮಾಜಿ ಸದಸ್ಯರು ತಾವು ಜನಾರ್ದನ್ ತೋಸೆ ತಾವು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತ ಅತಿಥಿಗಳ ಸಮ್ಮುಖದಲ್ಲಿ ಲಯನ್ಸ್ ಕ್ಲಬ್ ಕಲ್ಯಾಣಪುರದ 3 ವರ್ಷಗಳ ಇತಿಹಾಸ ಹೊಂದಿರುವಂತ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ತುಂಬುವಂತ ಕಾರ್ಯಕ್ರಮ ಅಮರವೀರ ಗೀತ ಗಾಯನ ಸ್ಪರ್ಧೆಯ ಈ ಕಾರ್ಯಕ್ರಮದ ಹ್ಯಾಂಡ್ ಬಿಲ್ ಉದ್ಘಾಟನಾ ಸಮಾರಂಭ ಲಯನ್ ಹರಿಪ್ರಸಾದ್ ಜೊತೆಗಾಗಿ ಹಿರಿಯ ವಕೀಲರಾಗಿರುವ ಮಟ್ಟಾರ್ ರತ್ನಾಕರ್ ಹೆಗ್ಡೆಯವರ ಮೂಲಕವಾಗಿ ಲಯನ್ಸ್ ಕ್ಲಬ್ ಕಲ್ಯಾಣಪುರ ನೇತೃತ್ವದ ಅಮರವೀರ ಗೀತ ಗಾಯನ ಸ್ಪರ್ಧೆಯ ಹ್ಯಾಂಡ್ ಬಿಲ್ ಇದೀಗ ಉದ್ಘಾಟನೆಗೊಳ್ತಾ ಇದೆ. ಶ್ರೀ ಜನಾರ್ದನ್ ತೋನ್ಸೆ, ಶ್ರೀಮತಿ ಗೀತಾಂಜಲಿ ಸುವರ್ಣ, ಶ್ರೀ ಮಟ್ಟಾರ್ ರತ್ನಾಕರ್ ಹೆಗ್ಡೆ ಜೊತೆಗಾಗಿ ಹಲವು ಪ್ರಮುಖ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಖ್ಯಾತದಾನಿ ಶ್ರೀ ಜೋಸೆಫ್ ಮಿನೇಜಸ್ ಅವರ ಉಪಸ್ಥಿತಿಯಲ್ಲಿ ಈ ಸುಂದರ ಸಮಾರಂಭದಲ್ಲಿ ಇದೀಗ ಹ್ಯಾಂಡ್ ಬಿಲ್ ಉದ್ಘಾಟನೆಗೊಂಡಿದೆ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಉಡುಪಿ ಜಿಲ್ಲಾ ಬಿಜೆಪಿಯ ಮಾಜಿ ಅಧ್ಯಕ್ಷರು, ಹಿರಿಯ ವಕೀಲರು ಆಗಿರುವ ಶ್ರೀ ಮಟ್ಟಾರ್ ರತ್ನಾಕರ್ ಹೆಗ್ಡೆ ತಮ್ಮನ್ನು ಗುರುತಿಸಿ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪ್ರಾಂತೀಯ ಅಧ್ಯಕ್ಷರು, ಅದ್ಭುತ ಮಾತುಗಾರ, ಅದ್ಭುತ ಸಂಘಟಕ ಲಯನ್ ಕರುಣಾಕರ್ ಬಂಗೇರವರು ಶುಭ ಶಂಸನೆಗಾಗಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ 317 ಪ್ರಾಂತ್ಯ 5 ವಲಯ 1 ನಮ್ಮ ಜಿಲ್ಲೆ ಕಂಡಂತಹ ಒಂದು ಶ್ರೇಷ್ಠ ಸೇವಾ ಸಂಸ್ಥೆಗಳಲ್ಲಿ ಒಂದೆನಿಸಿದಂತಹ ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಈ ಪದಗ್ರಹಣ ಸಮಾರಂಭದಲ್ಲಿ ಮೊದಲಾರ್ಧದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಲಯನ್ ರಿಚರ್ಡ್ ಕಾಸ್ಟರ್ ಅವರೇ, ಈಗ ತಾನೇ ಪದಗ್ರಹಣವನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಂದುವರಿಸುತ್ತಿರುವಂತಹ ಲಯನ್ ವಿಲ್ಸನ್ ಫರ್ನಾಂಡಿಸ್ ಅವರೇ, ಇವತ್ತಿನ ಈ ಒಂದು ಪದಗ್ರಹಣ ಸಮಾರಂಭವನ್ನು ಬಹಳ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರ ಜವಾಬ್ದಾರಿಗಳನ್ನು ತಿಳಿಸಿದಂತಹ ನಮ್ಮ ಲಯನ್ಸ್ ಜಿಲ್ಲೆ 317 ಸಿಯ ಪ್ರಥಮ ಉಪ ಜಿಲ್ಲಾ ಗವರ್ನರ್ ಲಯನ್ ಹರಿಪ್ರಸಾದ್ ರಾಯ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಲಯನ್ಸ್ ಬಂಧು ಭಗಿನಿಯರೇ, ಆಮಂತ್ರಿತರೆ, ಪ್ರಪ್ರಥಮ ಬಾರಿಗೆ ನನ್ನನ್ನು ಲಯನ್ಸ್ ಜಿಲ್ಲೆ 317 ಸಿಯ ಪ್ರಾಂತ್ಯ 5ರ ಪ್ರಾಂತೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತಹ ನಮ್ಮ ನೆಚ್ಚಿನ ಜಿಲ್ಲಾ ಗವರ್ನರ್ ಲಯನ್ ರಾಜೀವ್ ಕೋಟ್ಯಾನ್ರವರಿಗೆ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾರ್ಕ್ ಲಿಂಗ್ ಅವರ ಈ ವರ್ಷದ ಕಾರ್ಯಕ್ರಮ ರೂಟೆಡ್ ಇನ್ ಸರ್ವಿಸ್, ನಮ್ಮ ನೆಚ್ಚಿನ ಜಿಲ್ಲಾ ಗವರ್ನರ್ ಅವರ ಕಾರ್ಯಕ್ರಮ ರೀಚಾಯ್ಸ್, ಸಂಭ್ರಮಿಸೋಣ. ಈ ಕಾರ್ಯಕ್ರಮದಲ್ಲಿ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಲಯನ್ಸ್ ಕ್ಲಬ್ ಕಲ್ಯಾಣಪುರ ಈ ವರ್ಷ ಹೆಚ್ಚು ಸೇವೆಗಳನ್ನು ಮಾಡುತ್ತಾ ನಮ್ಮ ಜಿಲ್ಲೆಯಲ್ಲಿ ಒಂದು ಉತ್ತಮ ಕ್ಲಬ್ ಆಗಿ ಮೂಡಿ ಬರಲಿ ಅಂತ ಈ ಒಂದು ನಿಕಟಪೂರ್ವ ರಿಚರ್ಡ್ ಕ್ರಾಸ್ಟರ್ ಹಾಗೂ ಈಗ ತಾನೇ ಅಧಿಕಾರವನ್ನು ಸ್ವೀಕರಿಸಿದ ಖ್ಯಾತ ಉದ್ಯಮಿ ಲಯನ್ ವಿಲ್ಸನ್ ಫರ್ನಾಂಡಿಸ್ ತಂಡದವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿದೆ. ಈ ಪೌರೋಹಿತ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಚುಟುಕಾಗಿ 20 ನಿಮಿಷಗಳ ಅವಧಿಯಲ್ಲಿ ಎಲ್ಲರ ಜವಾಬ್ದಾರಿಗಳನ್ನು ತಿಳಿಸಿದಂತಹ ಡೈನಾಮಿಕ್ ಲೀಡರ್ ಲಯನ್ ಹರಿಪ್ರಸಾದ್ ರೈ ಸರ್ ತಮಗೂ ಕೂಡ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಿದೆ. ಆತ್ಮೀಯರೇ,
ನಮ್ಮ ಪ್ರಾಂತ್ಯದಲ್ಲಿ ಒಟ್ಟು 14 ಕ್ಲಬ್ಗಳು. ನಿನ್ನೆ ತಾನೇ ಈ ಕ್ಲಬ್ಬಿನ ನೂತನ ಕಾರ್ಯದರ್ಶಿಯಾಗಿ ಲಯನ್ ನಂದಕಿಶೋರ್ ಅವರು ನನಗೆ ಕರೆ ಮಾಡಿ ಹೇಳ್ತಾರೆ, ನಾವು ಲಯನ್ಸ್ ಕ್ಲಬ್ ಕಲ್ಯಾಣಪುರದವರು ಈ ವರ್ಷ ಒಂದು ಹೊಸ ಕ್ಲಬ್ಬನ್ನು ಜಿಲ್ಲೆಗೆ ನೀಡುತ್ತೇವೆ, ನಿಮ್ಮ ಪ್ರಾಂತ್ಯಕ್ಕೆ ಕೊಡ್ತೇವೆ ಅಂತ ಹೇಳಿದಾಗ ನನಗೆ ಬಹಳ ಸಂತೋಷವಾಯಿತು. 14 ಕ್ಲಬ್ಬಿನೊಂದಿಗೆ ಒಂದು ಹೊಸ ಕ್ಲಬ್ ಲಯನ್ಸ್ ಕ್ಲಬ್ ಕೆಮ್ಮಣ್ಣು ನಾಳೆ ನಮ್ಮ ಜಿಲ್ಲೆಯ ಪದಗ್ರಹಣ ಸಮಾರಂಭದಲ್ಲಿ ಅವರು ಆ ಪದವಿಯನ್ನು ಸ್ವೀಕರಿಸುತ್ತಾರೆ. ಇಂಥ ಒಂದು ಲಯನ್ಸ್ ಕ್ಲಬ್ ಕೆಮ್ಮಣ್ಣನ್ನು ಪ್ರಾಯೋಜಿಸಿದಂತಹ ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ಮನುಷ್ಯನ ವ್ಯಕ್ತಿತ್ವ ಪೂರ್ಣಗೊಳ್ಳೋದು ಯಾವಾಗ ಅಂದರೆ ಆ ದೇವರನ್ನ, ಗುರು ಹಿರಿಯರನ್ನ, ಪೂಜ್ಯರನ್ನ ನಾವು ಸ್ಮರಿಸಿದಾಗ, ಅವರಿಗೆ ಗೌರವ ಕೊಟ್ಟಾಗ. ಅಧಿಕಾರ ಅಹಂಕಾರ ಯಾವಾಗಲೂ ಶಾಶ್ವತವಲ್ಲ. ಯಾವಾಗಲೂ ದರ್ಪ ಅವಮಾನ ಬೇರೆಯವರನ್ನ ನೋಯಿಸುವುದು ಮನುಷ್ಯನ ಲಕ್ಷಣವಲ್ಲ. ಯಾಕಂದ್ರೆ ನಮ್ಮೆಲ್ಲರ ಆಟವನ್ನ ಮೇಲೆ ಕುಳಿತು ಒಬ್ಬ ದೇವರು ನೋಡ್ತಾ ಇರುತ್ತಾನೆ. ನಾವು ಕೇವಲ ಆಟಗಾರರಷ್ಟೇ. ಈ ಜೀವನವೆನ್ನುವ ಮೈದಾನದಲ್ಲಿ ನಮ್ಮ ಏನು ಕೆಲಸ ಇದೆ ಅವನ ಕರೆ ಬರುವವರೆಗೆ ನಾವು ನಮ್ಮ ಸೇವೆಯನ್ನು ಮಾಡ್ತಾ ಇರಬೇಕು. ಎಲ್ಲವನ್ನು ತಿಳಿದಿದ್ದೇನೆ, ನನಗೆಲ್ಲವೂ ಗೊತ್ತಿದೆ ಎನ್ನುವ, ನಾನು ಎನ್ನುವ ಆ ದರ್ಪ ಯಾರಿಗೂ ಬಾರದಿರಲಿ. ಯಾಕೆಂದರೆ ದಿನಕ್ಕೆ ಸಾವಿರಾರು ಪುಸ್ತಕಗಳು ಮುದ್ರಣಗೊಳ್ಳುತ್ತಲೇ ಇರುತ್ತವೆ. ತಿಳಿಯಲು ಸಾವಿರಾರು ಇದೆ. ಮಗುವಿನಿಂದ ಗುರುವಿನ ತನಕ ನಾವು ಕಲಿಯುವುದು ತುಂಬ ಇದೆ. ಗುರು ಕಲಿಸಿದ ವಿದ್ಯೆ, ತಾಯಿ ನೀಡಿದ ಮಮತೆ, ತಂದೆ ನೀಡಿದ ಸಲಹೆ, ಗುರು ಹಿರಿಯರು ನೀಡಿದ ಮಾರ್ಗದರ್ಶನ, ರೈತ ಕೊಟ್ಟ ಅನ್ನ, ಯೋಧ ನೀಡಿದ ದೇಶ ರಕ್ಷಣೆ, ಈ ತಾಯಿ ನಾಡು, ಈ ದೇಶ, ಈ ಸಂಸ್ಕೃತಿ, ಇದನ್ನೆಲ್ಲ ನಾವು ಯಾವಾಗಲೂ ಅರಿತು ತಲೆಬಾಗಿ ಬದುಕುವುದನ್ನು, ಕಲಿಯುವುದನ್ನು ನಾವೆಲ್ಲರೂ ಮಾಡಬೇಕು. ನಾವು ಬದುಕಬೇಕು, ಬೇರೆಯವರನ್ನು ಬದುಕಲು ಬಿಡೋಣ. ನಾವು ಬಾಳೋಣ, ಬೇರೆಯವರನ್ನು ಬಾಳಲು ಬಿಡೋಣ. ಇದೇ ಮಾನವ ಕುಲದ ಮುಖ್ಯ ತತ್ವ. ನಾವೆಲ್ಲರೂ ಮಾನವರಾಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಂತಹ ಎಲ್ಲರಿಗೂ, ನನ್ನ ಮಾತನ್ನು ಆಲಿಸಿದಂತಹ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಲಾಂಗ್ ಲಿವ್ ಲಯನಿಸಂ. ನಾವೆಲ್ಲರೂ ಮಾನವರಾಗೋಣ ಎಂಬ ಅದ್ಭುತ ಸಂದೇಶವನ್ನು ನೀಡಿದಂತ ಪ್ರಾಂತೀಯ ಅಧ್ಯಕ್ಷ ಕರುಣಾಕರ ಬಂಗೇರ ತಮಗಿದು ನಮ್ಮ ಹೃದಯ ಸ್ಪರ್ಶಿ ಕೃತಜ್ಞತೆಗಳು. ಕೊನೆಯ ಮಾತಿಗಾಗಿ ಇದೀಗ ವಲಯಾಧ್ಯಕ್ಷೆಯಾಗಿರುವ ಲಯನ್ ಜಯಶ್ರೀ ಪ್ರಶಾಂತ್ ಭಂಡಾರಿ. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಲಯನ್ಸ್ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆಹ್ವಾನಿತರೇ, ಲಯನ್ಸ್ ಬಾಂಧವರೇ, ಮೊದಲನೇದಾಗಿ ಈ ಸುಂದರ ಸಂಜೆಯ ಶುಭ ನಮನಗಳನ್ನೆಲ್ಲರಿಗೂ ತಿಳಿಸ್ತೇನೆ. ಹಾಗೆ ತಡವಾಗಿ ಬಂದದಕ್ಕಾಗಿ ಎಲ್ಲರ ಕ್ಷಮೆ ಕೂಡ ಯಾಚಿಸ್ತಾ ಇದ್ದೇನೆ. ಈಗಾಗಲೇ ಹೊಸ ಅಧಿಕಾರದ ಸಾರಥ್ಯವನ್ನು ವಹಿಸಿರುವಂತಹ ವಿಲ್ಸನ್ ಫರ್ನಾಂಡಿಸ್ ಮತ್ತು ಅವರ ತಂಡಕ್ಕೆ ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಈಗಾಗಲೇ ರಿಚರ್ಡ್ ಕ್ರಾಸ್ ಅವರ ಮೂಲಕ ಈ ಕ್ಲಬ್ಬನ್ನು ಉತ್ತಮ ರೀತಿಯಲ್ಲಿ ಅವರು ನಡೆಸಿಕೊಂಡು ಹೋಗಿದ್ದಾರೆ. ಆ ಒಂದು ಹಾದಿಯಲ್ಲಿ ಮುನ್ನಡೆಯಲು ಕೂಡ ಇವರು ತಮ್ಮ ಆಕ್ಸೆಪ್ಟೆನ್ಸ್ ಸ್ಪೀಚಲ್ಲಿ ಕೂಡ ಹೇಳಿದ್ದಾರೆ. ಯಾವ ರೀತಿ ಅವರು ಇನ್ನು ಮುಂದೆ ಈ ಕ್ಲಬ್ಬನ್ನು ಮುಂದುವರಿಸಿಕೊಂಡು ಹೋಗ್ತಾರೆ, ಅವರ ಸೇವಾ ಚಟುವಟಿಕೆಗಳ ಒಂದು ಕಿರು ಪರಿಚಯವನ್ನು ಕೂಡ ನಮಗೆ ಈಗ ನೀಡಿದ್ದಾರೆ. ಅವರ ಎಲ್ಲ ಕಾರ್ಯಗಳಲ್ಲಿ ಕೂಡ ಯಶಸ್ಸು ಸಿಗಲಿ ಎನ್ನುತ್ತಾ ಆಶಿಸುತ್ತಾ, ಮುಂದೆ ಬರುವಂಥ ಎಲ್ಲ ಕೆಲಸಗಳಲ್ಲಿ ಕೂಡ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ಹಾರೈಸ್ತೇನೆ. ಹಾಗೆ ಅದೇ ರೀತಿಯಲ್ಲಿ ನಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಲಯನ್ಸ್ ಕ್ಲಬ್ ಕಲ್ಯಾಣಪುರ ಇದೊಂದು 35 ಸಂವತ್ಸರಗಳನ್ನು ಕಳೆದಿರುವಂತಹ ಒಂದು ಅತ್ಯಂತ ಬಲಿಷ್ಠವಾದಂತಹ ಕ್ಲಬ್ ಅಂತೇಳಿ ಹೇಳ್ಬೋದು. ಹಾಗೆ ಈಗಾಗಲೇ ಅವರು ತಮ್ಮ ಅಧಿಕಾರವನ್ನು ವಹಿಸಿಕೊಂಡ ಹಾದಿಯಲ್ಲಿ ಮೊದಲನೇ ಹೆಜ್ಜೆಯಾಗಿ ಹೊಸ ಕ್ಲಬ್ಬನ್ನು ಜಿಲ್ಲೆಗೆ ನೀಡುವ ಮೂಲಕ ತಮ್ಮ ಒಂದು ಇತಿಹಾಸವನ್ನು ಕೂಡ ಬರೆದಿದ್ದಾರೆ. ಈ ಮೂಲಕ ಅವರಿಗೆ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ. ಹಾಗೆ ಕೊನೆಯದಾಗಿ
ನನಗೂ ಕೂಡ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಅದೇ ರೀತಿ ಕೊನೆಯದಾಗಿ ನನ್ನ ಮಾತು, ಅನ್ನ ತಿನ್ನುವುದು ಬದುಕಲ್ಲ, ಅನ್ನ ಹುಡುಕುವುದು ಬದುಕು. ಹಣ ಕೂಡುವುದು ಬದುಕಲ್ಲ, ಕೂಡಿ ಬಾಳುವುದು ಬದುಕು. ನೆಮ್ಮದಿ ಹುಡುಕುವುದು ಬದುಕಲ್ಲ, ಇರುವಲ್ಲೇ ನೆಮ್ಮದಿಯನ್ನು ಕಂಡುಕೊಳ್ಳುವುದು. ಆ ನೆಮ್ಮದಿಯನ್ನು ನಾವು ಲಯನ್ಸಿನ ಮೂಲಕ ನಾವು ಪಡೆದುಕೊಳ್ತಾ ಇದ್ದೇವೆ. ಇನ್ನೊಬ್ಬರಿಗೆ ಸಹಾಯವನ್ನು ಸೇವೆಯನ್ನು ಮಾಡುವುದರ ಮೂಲಕ ಅದರೊಂದಿಗೆ ನಮ್ಮ ವ್ಯಕ್ತಿತ್ವ ವಿಕಾಸನ ಕೂಡ ಆಗ್ತಾ ಇದೆ ಎನ್ನುವುದು ಕೂಡ ಅತ್ಯಂತ ಒಂದು ಸತ್ಯವಾದ ಮಾತು. ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಲಾಂಗ್ ಲಿವ್ ಲಯನಿಸಂ. ಥ್ಯಾಂಕ್ ಯು. ಇರುವಲ್ಲಿಗೆ ಎಲ್ಲರಿಗೂ ನೆಮ್ಮದಿ ಸಿಗಲಿ ಎಂಬ ಆಶೆಯನ್ನು ವ್ಯಕ್ತಪಡಿಸಿ ಈ ವರ್ಷ ನನ್ನ ಸಹಕಾರತೆ ಎಂದು ಘೋಷಿಸಿದಂತ ಓರ್ವ ಶಿಕ್ಷಕಿ ಜೊತೆಗೆ ವಲಯಾಧ್ಯಕ್ಷೆಯಾಗಿರುವಂತಹ ಜಯಶ್ರೀ ಪ್ರಶಾಂತ್ ಭಂಡಾರಿ, ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ನಮ್ಮ ಕೃತಜ್ಞತೆಗಳು, ನಿಮಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಭಾಗ ಲಯನ್ಸ್ ಕ್ಲಬ್ ಕಲ್ಯಾಣಪುರದ 2026-27 ಸಾಲಿನ ಪದ ಪ್ರದಾನ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ತಲುಪಿಕೊಂಡಿದ್ದೇವೆ. ಹಾಜರಿರುವ ಸರ್ವರಿಗೂ ಸಹಕರಿಸಿದ ಎಲ್ಲರಿಗೂ ಅತ್ಯಂತ ಪ್ರೀತಿಯ ಸಿಹಿ ಮಾತುಗಳಿಂದ ಕೃತಜ್ಞತೆ ಸಲ್ಲಿಸಲಿಕ್ಕಿದ್ದಾರೆ. ಪಾದರಸದಂತೆ ಮಿಂಚಿನ ಸಂಚಲನ ಉಂಟು ಮಾಡುವ ಅದ್ಭುತ ಸಂಘಟಕ ಈ ವರ್ಷದ ಕಾರ್ಯದರ್ಶಿ ಲಯನ್ ನಂದಕಿಶೋರ್. ಬಂಧುಗಳೇ, ನಮ್ಮ ಜೊತೆಗೆ ಗಣ್ಯರಿದ್ದಾರೆ. ದಯವಿಟ್ಟು ನಾನೊಂದು ಹೆಸರು ಹೇಳ್ತೇನೆ. ಅವರ ವೇದಿಕೆ ಮೇಲೆ ಬಂದು ನಮ್ಮ ಅಧ್ಯಕ್ಷರಿಂದ ಒಂದು ಹೂವನ್ನು ಸ್ವೀಕರಿಸಬೇಕಂತ ಕೇಳ್ತೇನೆ. ಪ್ರಪ್ರಥಮವಾಗಿ ಕೆಮ್ಮಣ್ಣು ಚರ್ಚಿನ ಧರ್ಮಗುರುವಾದಂಥ ರೆವರೆಂಡ್ ಫಾದರ್ ಫಿಲಿಪ್ ನೇವಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಟ್ಟಾರು ರತ್ನಾಕರ ಹೆಗ್ಡೆ ಖ್ಯಾತ ವಕೀಲರು, ನಮ್ಮ ಅಧ್ಯಕ್ಷರ ಆತ್ಮೀಯ ಮಿತ್ರರು ಕೂಡ ಹೌದು. ತಾವು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಇನ್ನೋರ್ವ ಅತಿಥಿ ವಿಲ್ಫರ್, ನಮ್ಮ ಅಧ್ಯಕ್ಷರ ನಿಕಟವರ್ತಿ ಜೋಸೆಫ್ ಮೆನೇಜರ್ಸ್, ತಾವು ಕೂಡ ವೇದಿಕೆ ಮೇಲೆ ಬರಬೇಕಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಜನಪ್ರಿಯ ಡ್ರಾಮಾ ಆರ್ಟಿಸ್ಟ್ ಆಲ್ವಿನ್ ಅಂದ್ರದೆ, ತಾವು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಹಾಗೆಯೇ ಕಿಶೋರ್ ಗೋನ್ಸಾಲ್ವಿಸ್ ಕೊಂಕಣಿ ಕವಿ, ತಾವು ಕೂಡ ವೇದಿಕೆ ಮೇಲೆ ಬರಬೇಕು. ಗೀತಾಂಜಲಿ ಸುವರ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ, ತಾವು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಜನಾರ್ದನ್ ತೋನ್ಸೆ, ಮಾಜಿ ಅಧ್ಯಕ್ಷರು ನಗರ ಅಭಿವೃದ್ಧಿ ಪ್ರಾಧಿಕಾರ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಹೌದು. ಶ್ರೀಮತಿ ತೇಜಸ್ವಿನಿ ಅನಿಲ್ ರಾಜ್, ದುರ್ಗಾ ಮ್ಯೂಸಿಕ್ ಫೀಲ್ಡ್, ಮಂಚಿ ಮಣಿಪಾಲ ಹಾಗೂ ಅಮೂಲ್ಪಾಡಿ, ತಾವು ಕೂಡ ವೇದಿಕೆ ಮೇಲೆ ಬಂದು ಅಧ್ಯಕ್ಷರಿಂದ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಶ್ರೀ ಉಮೇಶ್ ಶೆಟ್ಟಿ, ಅಧ್ಯಕ್ಷರು ಕರಾವಳಿ ಕ್ರಿಯೇಟಿವ್ ಕೋಆಪರೇಟಿವ್ ಸೊಸೈಟಿ, ತಾವು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀ ಸತೀಶ್ ಶೆಟ್ಟಿ, ಅಧ್ಯಕ್ಷರು ಗಣಪತಿ ಕೋಆಪರೇಟಿವ್ ಬ್ಯಾಂಕ್ ಕೆಮ್ಮಣ್ಣು. ಶೀತಲ್ ಸುರೇಶ್ ರಾವ್, ಶ್ರೀ ಗಾಯತ್ರಿ ಮಂಡಳಿ ಉಡುಪಿ ಜಿಲ್ಲೆ, ಇದರ ಅಧ್ಯಕ್ಷರು ಕೂಡ ಹೌದು. ತಾವು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಫ್ರಾಂಕಿ ಡಿಸೋಜ, ತುಳುನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಉಡುಪಿ ಜಿಲ್ಲೆ. ಉಡುಪಿ ಕ್ರೈಸ್ತ ಧರ್ಮ ಪ್ರಾಂತ್ಯದ ಕುಲಪತಿಗಳು, ವಿಶೇಷವಾಗಿ
ಸ್ಥಳೀಯ ಬಿಲಾಗ್ರೀಸ್ ಕಥೆದ್ರಲ್ನ ಪ್ರಧಾನ ಧರ್ಮಗುರುಗಳು ಮೊನ್ಸಿಂಚರ್ ಫ್ರಾನ್ಸಿಸ್ ಲೂಯಿಸ್ ಅವರು ಆಗಮಿಸಿಕೊಳ್ತಾ ಇದ್ದಾರೆ. ವಂದನೀಯ ಪಾತ್ರರವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೂರು ಗುರುಗಳು ಆಗಮಿಸಿಕೊಳ್ತಾ ಇದ್ದಾರೆ. ಧರ್ಮಗುರುಗಳು ವೇದಿಕೆಗೆ ಆಗಮಿಸಿ ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಉಡುಪಿ ಧರ್ಮಪಂಥದ ಕುಲಪತಿಗಳು ಮೊನ್ಸಿಂಚರ್ ಫ್ರಾನ್ಸಿಸ್ ಲೂಯಿಸ್ ಜೊತೆಗಾಗಿ ಫಾದರ್ ರಿಕ್ಸನ್ ಹಾಗೆ ಪ್ರಾಂಶುಪಾಲರು ಫಾದರ್ ಮೆಲ್ವಿನ್ ಆಗಮಿಸಿದ್ದಾರೆ. ದ ವಿಲ್ಸನ್ ಪ್ರೋಗ್ರಾಂ ವಿಮಾನದಿಂದ ಅವರು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀ ರತನ್ ಬಿಲವರ ಅಧ್ಯಕ್ಷರು, ಬಿಲವರ ಸೇವಾ ಸಂಘ ರಿಜಿಸ್ಟರ್ಡ್ ಹುದ್ದೆ, ಶ್ರೀ ರಾಮ್ಕುಮಾರ್ ಸಂಗೀತ ಕಲಾವಿದರು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಕಲಾವಿದರು ಕೂಡ ಹೌದು. ನಮ್ಮ ಅಧ್ಯಕ್ಷರ ಆತ್ಮೀಯ ಮಿತ್ರರು ಕೂಡ ಹೌದು. ತಾವು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಲಯನ್ ವಿಲ್ಸನ್ ಫರ್ನಾಂಡಿಸ್ ಅವರ ಮಾತಾಶ್ರೀ ಶ್ರೀಮತಿ ಸೆಲಿನ್ ಫರ್ನಾಂಡಿಸ್ ಅವರು ವೇದಿಕೆಗೆ ಆಗಮಿಸಬೇಕು. ನಿಮ್ಮ ಪ್ರೀತಿಯ ಸುಪುತ್ರನಿಂದ ಈ ಪ್ರೀತಿಯ ಗೌರವವನ್ನು ತಾವು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಅವರ ಯಶಸ್ಸಿನ ಬೆನ್ನೆಲುಬು ತಾವು. ಅವರ ಯಾವುದೇ ಉದ್ಯಮವಿದ್ದರೂ ಮೊದಲು ಉದ್ಘಾಟನೆ ಮಾಡುವುದೇ ಅವರ ಮಾತಾಶ್ರೀ ಸೆಲಿನ್ ರವರು. ಈ ಶುಭ ಸಂದರ್ಭದಲ್ಲಿ, ಶುಭ ಗಳಿಗೆಯಲ್ಲಿ ಅವರ ತಾಯಿಯ ಉಪಸ್ಥಿತಿ ವಿಶೇಷವಾಗಿ ಅಧ್ಯಕ್ಷರಿಗೆ ಶಕ್ತಿ ನೀಡಿದೆ. ಈ ಶುಭ ಸಂದರ್ಭದಲ್ಲಿ ಅವರು ಕೊಟ್ಟ ಪ್ರೀತಿ, ಸಹಕಾರ ಮತ್ತು ತ್ಯಾಗಕ್ಕಾಗಿ ಪ್ರೀತಿಯ ತಾಯಿಗೆ ಪ್ರೀತಿಯ ಪುತ್ರನಿಂದ ಗೌರವದ ಅಭಿಮಾನದ ಸನ್ಮಾನ. ಹಾಗೆ ರೋಟೇರಿಯನ್ ರಾಮ್ ಪೂಜಾರಿ ತಾವು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀ ಕೃಷ್ಣ ದೇವಾಡಿಗ ಮಾಜಿ ಅಧ್ಯಕ್ಷರು, ಕಲ್ಯಾಣಪುರ ಗ್ರಾಮ ಪಂಚಾಯತ್ ಸರ್, ತಾವು ಕೂಡ ವೇದಿಕೆ ಮೇಲೆ ಬಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಈ ವರ್ಷದ ಸಾರಥಿ ವಿಲ್ಸನ್ ಫರ್ನಾಂಡಿಸ್ ಅವರ ಪ್ರೀತಿಯ ತಾಯಿ ಸೆಲಿನ್ ಫರ್ನಾಂಡಿಸ್ ಅವರಿಗೆ ಈ ಶುಭ ಸಂದರ್ಭದಲ್ಲಿ ಪ್ರೀತಿಯ ಗೌರವದ ಸನ್ಮಾನ. ವಿಲ್ಸನ್ ಫರ್ನಾಂಡಿಸ್ ಅವರು ಯಾವುದೇ ಉದ್ಯಮವಿರಲಿ ಆ ಉದ್ಯಮದ ಉದ್ಘಾಟನೆ ಮಾಡುವುದು ಮತ್ತು ಆಶೀರ್ವಾದ ನೀಡುವುದು ಅವರ ತಾಯಿ. ಈ ಶುಭ ಸಂದರ್ಭದಲ್ಲಿ ಶ್ರೀಮತಿ ಸೆಲಿನ್ ಫರ್ನಾಂಡಿಸ್ ನಿಮಗಿದು ನಮ್ಮ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು. ಶ್ರೀ ದಾಮೋದರ ಮಾಜಿ ಅಧ್ಯಕ್ಷರು ಶ್ರೀ ದುರ್ಗಾಪುರ ಮೇಶ್ವರಿ ಸಂಘ ಮೂಡುಕುದು, ಶ್ರೀ ಪದ್ಮನಾಭ ಕೋಟ್ಯಾನ್ ಭಗವತಿ ಹಿರಿಯ ಸಮಾಜದ ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೂಡ ಹೌದು. ದಯವಿಟ್ಟು ತಾವು ವೇದಿಕೆ ಮೇಲೆ ಬಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಹಾಗೆ ನಾಗರಾಜ್ ಕುಂದರ್ ಮಾಜಿ ಅಧ್ಯಕ್ಷರು, ಕಲ್ಯಾಣಪುರ ಗ್ರಾಮ ಪಂಚಾಯತ್, ಕಿಶೋರ್ ಸುವರ್ಣ ಖ್ಯಾತ ಸಮಾಜ ಸೇವಕರು,
ಮೂಡುಕುದ್ರು ತಾವು ದಯವಿಟ್ಟು ವೇದಿಕೆ ಮೇಲೆ ಬಂದು ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಕಲ್ಯಾಣಪುರ ಚರ್ಚಿನ ಕಾರ್ಯದರ್ಶಿ ಮಿಸಸ್ ಯೋಚನೆಗಳು ತಾವು ದಯವಿಟ್ಟು ವೇದಿಕೆ ಮೇಲೆ ಬಂದು ಅಧ್ಯಕ್ಷರಿಂದ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಕೆಥೋಲಿಕ್ ಸಭಾದ ಅಧ್ಯಕ್ಷೆ ಕಲ್ಯಾಣಪುರ ಚರ್ಚ್ ಇದರ ಅಧ್ಯಕ್ಷೆ ಮಿಸಸ್ ಪಿಂಟೋ, ಈ ಒಂದು ಕಾರ್ಯಕ್ರಮದ ನಿರೂಪಕರಾದಂತಹ ಸ್ಟೀವನ್ ಕುಲಾಸೋ ಹಾಗೂ ರಾಮದಾಸ್ ಶೆಟ್ಟಿಗಾರ್ ತಾವು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ನೂತನವಾಗಿ ಇತ್ತೀಚೆಗೆ ಪ್ರಾರಂಭಗೊಂಡ ಕೆಮ್ಮಣ್ಣು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಜಗದೀಶ್ ಕೆಮ್ಮಣ್ಣು, ಕಾರ್ಯದರ್ಶಿ ಸುಧಾಕರ್ ಕೋಟ್ಯಾಲ್ ಹಾಗೂ ಟ್ರೆಜರರ್ ಹರೀಶ್ ಪಾಲ್ನ ಹಾಗೂ ಅದರ ಎಲ್ಲ ಸರ್ವ ಸದಸ್ಯರು ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಿದ್ದೆ. ಕಲ್ಯಾಣಪುರ ಕಾಲೇಜಿನ ನಿವೃತ್ತ ಪ್ರಿನ್ಸಿಪಾಲ್ ಜೆರಾಲ್ಡ್ ಪಿಂಟೋ ಸರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ನಮ್ಮ ಕಲ್ಯಾಣಪುರ ಲಯನ್ಸ್ ಕ್ಲಬ್ಬಿನ ನೂತನ ಅಧ್ಯಕ್ಷರನ್ನ ಗೌರವಿಸಲಿಕ್ಕಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ವಿಲ್ಸನ್ ಫರ್ನಾಂಡಿಸ್ ಅವರ ಆಪ್ತರು, ನಿವೃತ್ತ ಪೊಲೀಸ್ ಅಧಿಕಾರಿ ಖ್ಯಾತ ದೇಹದಾಡಿಯ ಪಡು ಶ್ರೀ ವ್ಯಾಲೆಂಟೈನ್ ಡಿಸೋಸ್ ಅವರು ಆಗಮಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಗುರುತಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಜಿಲ್ಲೆಯ ಸೇವಾ ಸಂಸ್ಥೆಗೆ ಹೊಸ ಕ್ಲಬ್ಬಿನ ಸೇರ್ಪಡೆ ಲಯನ್ಸ್ ಕ್ಲಬ್ ಕೆಮ್ಮಾಡ್. ಒಂದು ಕ್ಷಣ ಒಂದು ದೊಡ್ಡ ಚಪ್ಪಾಳೆ ಲಯನ್ಸ್ ಸದಸ್ಯರು ಕೊಡೋಣ. ನಮ್ಮ ಉಡುಪಿ ನಮ್ಮ ಜಿಲ್ಲೆಗೆ ಹೊಸ ಕ್ಲಬ್ಬಿನ ಸೇರ್ಪಡೆಯಾಗಿದೆ. ಲಯನ್ ವಿಲ್ಸನ್ ಫರ್ನಾಂಡಿಸ್ ಅವರ ನೇತೃತ್ವದಲ್ಲಿ ಲಯನ್ಸ್ ಕ್ಲಬ್ ಕೆಮ್ಮಾಡ್. ಧನ್ಯವಾದ ಸಮರ್ಪಣೆಯ ಕೊನೆಯ ಭಾಗಕ್ಕೆ ತಲುಪಿದ್ದೇವೆ. ಒಂದೆರಡು ನಿಮಿಷದಲ್ಲಿ ಧನ್ಯವಾದ ಸಮರ್ಪಣೆ ಮುಗಿದ ಬಳಿಕ ನೂತನ ಅಧ್ಯಕ್ಷರು ಊಟೋಪಚಾರಕ್ಕಾಗಿ ಈ ಸಭೆಯನ್ನು ಮುಂದೂಡಲಿಕ್ಕಿದ್ದಾರೆ. ಅದರ ಬಳಿಕ ಎಲ್ಲರಿಗೂ ಕೂಡ ಶುಭಾರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಿಯಮದ ಪ್ರಕಾರ ಯಾರು ಕೂಡ ವೇದಿಕೆಗೆ ಆಗಮಿಸಿ ಶುಭಾರೈಸಲು ಬರಬೇಡಿ. ಮತ್ತೆ ಎಲ್ಲರಿಗೂ ಕೂಡ ಮುಕ್ತವಾಗಿ ಅವಕಾಶ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಸಹಕರಿಸಲು ವಿನಂತಿ. ಶ್ರೀಮತಿ ವೇದಿತಾ ಮೇಡಮ್, ಪ್ರೊಫೆಸರ್ ಮಿಲಗ್ರಿಸ್ ಕಾಲೇಜ್ ತಾವು ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಶ್ರೀ ವ್ಯಾಲೆಂಟೈನ್ ಡಿಸೋಜ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಸರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಅಧ್ಯಕ್ಷರಿಂದ ಒಂದು ಗೌರವ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ದೇಹದಾಡಿಯ ಪಟು, ನಿವೃತ್ತ ಡಿವೈಎಸ್ಪಿ ಪೊಲೀಸ್ ಅಧಿಕಾರಿ ಶ್ರೀ ವ್ಯಾಲೆಂಟೈನ್ ಡಿಸೋಜ, ನಿಮಗಿದು ಈ ಶುಭ ಸಂದರ್ಭದಲ್ಲಿ ವಿಲ್ಸನ್ ಫರ್ನಾಂಡಿಸ್ ಅವರ ಮೂಲಕವಾಗಿ ಹೃದಯ ಸ್ಪರ್ಶಿ ಕೃತಜ್ಞತೆಗಳು. ಬಂಧುಗಳೇ, ನಮ್ಮ ಈ ಸಮಾರಂಭದಲ್ಲಿ ಲಯನ್ಸ್ ಕ್ಲಬ್ಬಿನ ಬೇರೆ ಬೇರೆ ಕ್ಲಬ್ಬಿನ ಪದಾಧಿಕಾರಿಗಳು, ಸದಸ್ಯರು, ಕ್ಯಾಬಿನೆಟ್ ಸದಸ್ಯರು ಎಲ್ಲ ಉಪಸ್ಥಿತರಿದ್ದೀವಿ. ತಮ್ಮ ಹೆಸರನ್ನು ನಾನು ಪ್ರತ್ಯೇಕವಾಗಿ ಹೇಳುವುದಿಲ್ಲ. ನಿಮ್ಮೆಲ್ಲರ ಆಗಮನವನ್ನು ನಾವು ಗೌರವಪೂರ್ವಕವಾಗಿ ಗುರುತಿಸಿದ್ದೇವೆ ಅಂತ ಹೇಳ್ತಾ, ಶ್ರೀಮತಿ ಲೆಸ್ಲಿ ಅರೋಜಾ ಮೇಡಮ್ ತಾವು ದಯವಿಟ್ಟು ವೇದಿಕೆ ಮೇಲೆ ಬಂದು ಅಧ್ಯಕ್ಷರಿಂದ ಗೌರವದ ಸ್ಮರಣಿಕೆಯನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮವನ್ನು ಪದಗ್ರಹಣ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ನೆರವೇರಿಸಿಕೊಟ್ಟ ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ MJF ಲಯನ್ ಹರಿಪ್ರಸಾದ್ ರೈ ಇವರಿಗೆ
ಲಯನ್ಸ್ ಕ್ಲಬ್ ಕಲ್ಯಾಣಪುರದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಸಭೆಯಲ್ಲಿ ರೀಜನ್ ಚೇರ್ಮನ್ MGF ಲಯನ್ ಕರುಣಾಕರ್ ಕೋಟ್ಯಾನಿದ್ದಾರೆ ಸರ್, ತಮಗೆ ಹೃತ್ಪೂರ್ವಕ ಕೃತಜ್ಞತೆ. ಹಾಗೆ ರೀಜನ್ ಸೆಕ್ರೆಟರಿ ಸುಧಾಕರ್ ಅವರಿದ್ದಾರೆ ಸರ್, ತಮಗೂ ಕೂಡ ಪ್ರೀತಿಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇವೆ. ಹಾಗೆ ಝೋನ್ ಚೇರ್ಮನ್ ಶ್ರೀಮತಿ ಜಯಶ್ರೀ ಮೇಡಮ್ ತಮಗೂ ಕೂಡ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಹಾಗೆ IPP ರಿಚರ್ಡ್ ಟ್ರಾಸ್ಟ್ ಹಾಗೂ ಟ್ರೆಷರರ್ ಸುರೇಂದ್ರ ಕೆ ಅಮೀನ್ ತಮಗೂ ಕೂಡ ಪ್ರೀತಿಪೂರ್ವಕ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟ ನಿರೂಪಣೆಯನ್ನು ಮಾಡಿದಂಥ ಶ್ರೀಮಂತ ಕುಲಸ್ವಾಮಿ ರಾಮದಾಸ್ ಶೆಟ್ಟಿಗರ್ ಅವರಿಗೆ, ವಿಡಿಯೋ ಫೋಟೋಗ್ರಾಫರ್ ಹಾಗೂ ಊಟೋಪಚಾರವನ್ನು ವ್ಯವಸ್ಥೆ ಮಾಡಿದಂಥ, ಹಾಗೆ ಈ ಆಡಳಿತ ಮಂಡಳಿಯ ಚರ್ಚಿನ ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತಾ ನಮ್ಮ ಪದಗ್ರಹಣ ಸಮಾರಂಭ ನಡೆಸಿಕೊಟ್ಟ ಹರಿಪ್ರಸಾದ್ ರೈ ಅವರಿಗೆ ನಮ್ಮ ಅಧ್ಯಕ್ಷರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಯಾರಾದರೂ ಹೆಸರು ತಪ್ಪಿ ಹೋಗಿ ಬಿಟ್ಟು ಹೋದಲ್ಲಿ ದಯವಿಟ್ಟು ತಮ್ಮಲ್ಲಿ ಕ್ಷಮೆಯನ್ನು ಕೋರುತ್ತಾ ನನ್ನ ಈ ಕೃತಜ್ಞ ಮಾತನ್ನು ಮುಗಿಸಿದ್ದೇನೆ. ಲಾಂಗ್ ಲಿವ್ ಲಯನ್ಸ್. ಸಹಕರಿಸಿದ ಸರ್ವರನ್ನು ಕೂಡ ಪ್ರೀತಿಯಿಂದ ಸ್ಮರಿಸಿಕೊಂಡು ಕೃತಜ್ಞತೆ ಸಲ್ಲಿಸಿದಂತ ಲಯನ್ ನಂದಕಿಶೋರ್ ನೂತನ ಕಾರ್ಯದರ್ಶಿಯವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳು. ಕಾರ್ಯಕ್ರಮದ ನೇರ ಪ್ರಸಾರ ಫಿಕ್ಸೆಲ್ ಲೈವ್ ಉಡುಪಿ ಮೂಲಕವಾಗಿ ಸಾಗ್ತಾ ಇದೆ. ಇದೀಗ ಲಯನ್ಸ್ ಕ್ಲಬ್ ಕಲ್ಯಾಣಪುರ ಇದರ 2026-27ನೇ ಸಾಲಿನ ಪದಗ್ರಹಣ ಕಾರ್ಯಕ್ರಮವನ್ನು ಊಟೋಪಚಾರಕ್ಕಾಗಿ ಮುಂದೂಡಲು ನೂತನ ಅಧ್ಯಕ್ಷ ಲಯನ್ ವಿಲ್ಸನ್ ಫರ್ನಾಂಡಿಸ್ ತಮ್ಮಲ್ಲಿ ವಿನಂತಿ.